ಈಗ ರಾಗಿಣಿಯವ್ರ ಜೊತೆ ನೀವು ಆಕ್ಟ್ ಮಾಡಿದಂತ ಒಂದು, ಯಾಕಂದ್ರೆ ಸೀರಿಯಲ್ ಮಾಡ್ತಾ ಇದ್ರಿ, ಸೀರಿಯಲ್ ಆದ್ಮೇಲೆ ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡಿದ್ ನೀವು, ಮತ್ತೆ ಒಂದು ಸ್ಟಾರ್ ಕ್ಯಾಸ್ಟ್ ಜೊತೆ ಸಿನಿಮಾ ಮಾಡಿದ್ದು. ರಾಗಿಣಿ ಅವ್ರ ಕೋಪರೇಷನ್ ಹೇಗಿತ್ತು? ರಾಗಿಣಿಯವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಹೇಗಿದ್ರಿ? ನಾನ್ ತುಂಬಾ ದೊಡ್ಡೋಳು, ನೀವೆಲ್ಲ ಏನು ಅಲ್ಲ ಅನ್ನೋ ತರ ಯಾವತ್ತೂ ಆ ಭೇದ ಭಾವ ಮಾಡ್ದಂಗೆ ನಮ್ಮೆಲ್ಲ ಒಂದ್ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅಂಡ್ ನನಗೆ ತುಂಬಾ ಜನ ಕಡೆಯಿಂದ ಕೇಳ್ಪಟ್ಟಿರಪ್ಪ ಇನ್ನೊಂದೇನಂದ್ರೆ, ಅದೇನೋ ಗೊತ್ತಿಲ್ಲ ಗುರು, ನಿಮ್ ಬಿಂಗೋ ಟೀಮ್ ಜೊತೆ ತುಂಬಾ ಚೆನ್ನಾಗಿದ್ದಾರೆ ಮೇಡಮ್, ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ನನಗೂ ಇದೇ ಪ್ರಶ್ನೆ ಹೇಳಿದ್ರು. ಯಾಕೆಂದ್ರೆ ಮೇಡಮ್ ನಿಮ್ ಬಿಂಗೋ ಟೀಮ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಇದ್ದಂತ ಮೇಡಮ್ ನಾವ್ ನೋಡಿ ನಮ್ಗೆ ಒಂದು ಆಶ್ಚರ್ಯ ಆಗಿದೆ. ಮೇಡಮ್ ಇಷ್ಟೊಂದು ಕೋಪರೇಟ್ ಮಾಡ್ತಿದ್ದಾರೆ ಬಿಂಗೋಗೆ. ಬಿಂಗೋ ಏನ್ರಿ ಮಾಡ್ತಿದ್ದೀರಾ ಅಂತ. ನಾವ್ ಏನು ಮಾಡಿಲ್ಲ ಸರ್, ಕೆಲಸ ಮಾಡ್ತಾ ಇದೀವಿ. ಬಟ್ ಅವರು ಸಿನಿಮಾ ಕತೆ ಮತ್ತೆ ನಮ್ಮ ಸಿನಿಮಾದ ಒಂದು ಡೆಡಿಕೇಶನ್ ನೋಡಿ ನಮ್ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರು. ನಾನು ಅದೇ ಹೇಳಿದೆ, ನಾವು ಏನು ಇಲ್ಲಪ್ಪ, ನಾವೇನ್ ಬೇರೆ ಎಕ್ಸ್ಟ್ರಾ ಏನು ನಾವೇನು ಬೇರೆಯವ್ರಿಗಿಂತ ಹಂಗ್ ಮಾಡ್ಬಿಡಿದೀವಿ ಹಿಂಗ್ ಮಾಡ್ಬಿಡಿದೀವಿ ಅಂತ ಏನು ಹೇಳ್ತಾ ಇಲ್ಲ. ನಾವೊಂದು ಆನೆಸ್ಟ್ ಆಗಿ ಸಿನಿಮಾ ಮಾಡ್ತಾ ಇದೀವಿ. ನಾವ್ ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೆ ನಾನು. ಓಕೆ ಮೇಡಮ್ ಹಿಂಗೆ ನಾವ್ ಅವ್ರನ್ನ ಎಷ್ಟು ನಮ್ಗೆ ಒಬ್ಬ ಸ್ಟಾರ್ಗೆ ನಾವ್ ಯಾವ ತರ ಟ್ರೀಟ್ ಮಾಡ್ಬೇಕು ಟ್ರೀಟ್ ಮಾಡಿದೀವಿ. ಒಂದು ಕತೆ ಹೇಳೋ ರೀತಿ ತಾವಿಂದ ಹಿಡಿದು ಮೇಕಿಂಗ್ ಆಫ್ ಸ್ಟೈಲ್. ಫಸ್ಟ್ ಆಫ್ ಆಲ್ ನಂಗೆ ಖುಷಿ ಆಗಿದ್ ವಿಷಯ ಏನಂದ್ರೆ, ರಾಗಿಣಿ ಮೇಡಮ್ 2ನೇ ದಿನಕ್ಕೆ ನನಗೆ ಹೇಳ್ತಾರೆ ವಿಷಯನ. ಇಲ್ಲ ನಂಗೆ ತುಂಬಾ ಇಷ್ಟ ಆಯ್ತು, ನೀವು ಫಸ್ಟ್ ಡೈರೆಕ್ಟರ್ ಅಂತ ನನಗೆ ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ರು. ನೀವು ತುಂಬಾ ಚೆನ್ನಾಗಿ ನನ್ ಮ್ಯಾನೇಜ್ ಮಾಡ್ಕೊಂಡು ಒಂದೊಳ್ಳೆ ಮೇಕಿಂಗ್ ಸ್ಟೈಲ್ ನ ತುಂಬಾ ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ತರ ವರ್ಕ್ ಮಾಡ್ತಾ ಇದ್ರೆ ನನ್ಗೆ ಖುಷಿ ಆಯ್ತು. ನಿಮ್ ಟೀಮ್ ಜೊತೆ ನಾನು ವರ್ಕ್ ಮಾಡಕ್ ಖುಷಿ ಆಗಿದೆ. ನಾವ್ ಎನಿ ಸಪೋರ್ಟ್ ನಾನು ಏನ್ ಬೇಕಾದ್ರೂ ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಸಿನಿಮಾಗೆ. ಅಂತ ದೊಡ್ಡ ಸ್ಟಾರ್ ನಮಗೆ ಸಪೋರ್ಟ್ ಮಾಡ್ತೀನಿ ಅನ್ನೋದೇ ಒಂದು ಭಾಗ್ಯ ಸರ್. ಹೌದು, ನಾನು ಅದೇ ಹೇಳಿದೆ ಎಲ್ಲರಿಗೂ. ನಾವ್ ಅವ್ರಿಗೆ ಮನೆಗೆ ಹೋದಾಗ ಒಂದಷ್ಟು ಪ್ರಾಮಿಸಸ್ ಮಾಡಿರ್ತೀವಿ. ಹೌದು, ನೀವ್ ನಮ್ ಸೆಟ್ ಬಂದಾಗ ನಿಮ್ನ ನಾವ್ ಈ ರೀತಿ ನೋಡ್ಕೋತೀವಿ, ನಿಮ್ಗೆ ಇಷ್ಟು ಏನೇನು ನಾವು ಪ್ರಾಮಿಸ್ ಮಾಡಿದೀವಿ ಅವ್ರಿಗೆ, ಕತೆ ವೈಸ್ ಇರ್ಬೋದು, ಟ್ರೀಟ್ಮೆಂಟ್ ವೈಸ್ ಇರ್ಬೋದು, ಎಲ್ಲದನ್ನು ನಾವು ಅಚ್ಚುಕಟ್ಟಾಗಿ ನಿಭಾಯಿಸಿದೀವಿ. ಸೊ ನಮ್ಮ ಟೀಮ್ ಅಲ್ಲಿ ಅವರು ಒಂದು ಏನಂತಾರೆ, ಎಫಿಷಿಯನ್ಸಿ ನೋಡಿದ್ದಾರೆ, ಡೆಡಿಕೇಶನ್ ನೋಡಿದ್ದಾರೆ, ಆನೆಸ್ಟಿ ನೋಡಿದ್ದಾರೆ. ಓಕೆ, ಇವ್ರು ಏನ್ ಹೇಳ್ತಾರೋ ಅದನ್ನ ಮಾಡ್ಕೊಟ್ಟಿದ್ದಾರೆ, ಕರೆಕ್ಟ್ ಆಗಿ ನೋಡ್ಕೊಂತಾರೆ, ಹೇಳಿದ್ನ ಮಾಡ್ತಾರೆ. ಆಮೇಲೆ ಏನ್ ಹೇಳಿದ್ವು ಅದನ್ನೇ ಶೂಟ್ ಮಾಡಿದೀವಿ. ಹೌದು, ಅದ್ರಲ್ಲಿ ಯಾವುದೇ ತರ ಮುಲಾಜೆ ಇಲ್ಲ. ನಾವ್ ಕತೆ ಹೇಳ್ಬೇಕಾದ್ರೆ ಏನಿತ್ತು ಆ ಕತೆನ ನಾವು ನೀವು ಕುರ್ಕೊಂಡು ಡಿಸ್ಕಸ್ ಮಾಡ್ಬೇಕಾದ್ರೆ ಏನಿತ್ತು ಅದೇ ತರ ಸಿನಿಮಾ ಬಂದಿರೋದು. ಕತೆ ಹೇಳಿ ಬೇರೆ ತರ ಶೂಟ್ ಮಾಡೋದು ಇದೇ ಇಲ್ಲ. ನಾವ್ ಏನ್ ಹೇಳಿದ್ವಿ ಅದೇ. ಸೊ ಹಂಗಾಗಿ ಅವರು ಮೇ ಬಿ ಆನೆಸ್ಟಿನ ಇಷ್ಟಪಟ್ಟು, ಜೊತೆ ನಮ್ಮ ಹಾರ್ಡ್ ವರ್ಕ್, ಡೆಡಿಕೇಶನ್. ಅಂಡ್ ನಮ್ಮ ಮನೆಗೆ ಅವ್ರು ಯಾವಾಗ್ಲೂ ನಂಗೊಂದ್ಸಲ ಹೇಳಿದ್ರು, ನಮ್ಮ ಅಣ್ಣ ನಮ್ಮ ಭಾವ ಎಲ್ಲ ಬರೋರು ಒಂದು ಯಾವ್ದೋ ಒಂದು ಪ್ಯಾಚ್ಗೆ ನಮ್ಮ ಮನೇಲಿ ತರಾನೇ ಒಂದ್ ಸಣ್ಣದಾಗ ಶೂಟ್ ಮಾಡಿದಾಗ್ಲೂ ನಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲ ನೋಡಿದಾಗ ಅದೇ ಅಂದ್ರು, ಖುಷಿ ಆಗತ್ತೆ ಈ ತರ ನೋಡಿದಾಗ ಫ್ಯಾಮಿಲಿ ಅವರೆಲ್ಲ ಸಪೋರ್ಟ್ ಮಾಡೋದು, ಕನ್ಸಿಗೆ ಸಪೋರ್ಟ್ ಮಾಡಿದಾಗ ಅಂತ. ಸೊ ಮೇ ಬಿ ಅವ್ರಿಗೆ ಅದು ಕನೆಕ್ಟ್ ಆಗಿರ್ಬೋದು. ಓಕೆ, ಒಂದ್ ಇಡೀ ಫ್ಯಾಮಿಲಿ ಜೊತೆ ನಿಂತು ಕೆಲಸ ಮಾಡ್ತಾ ಇದಾರೆ ಇವರು. ಹೌದು, ಸೊ ನಾನು ನನ್ನ ಕಡೆಯಿಂದ ಚೆನ್ನಾಗಿ ಇವ್ರಿಗೆ ಹೆಲ್ಪ್ ಮಾಡ್ಬೇಕು. ಆ ವಿಷಯದಲ್ಲಿ ನಾನು ಖುಷಿ ಪಡ್ತೀನಿ ಸರ್. ಯಾಕೆಂದ್ರೆ ಈಗಿನ ಸಲ ಸ್ವಂತ ಅಣ್ಣ ತಮ್ಮದಿರೇ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಮಾಡ್ಕೊಳಕ್ ಟೈಮು. ಆದ್ರೆ ನನ್ನ ತಮ್ಮ ಬೆಳಿಲಿ ಅಂತ ನಿಮ್ ಅಣ್ಣ ಮಾಡದಂತ ಒಂದು ಪ್ರಯತ್ನ ಇದೆಯಲ್ಲ, ದೊಡ್ಡ ಒಂದು ನಮಸ್ಕಾರ ಇಲ್ಲಿಂದಾನೇ ಹೇಳ್ಬಿಡ್ಬೇಕು. ಯಾಕೆಂದ್ರೆ ಯಾವ ಅಣ್ಣನಷ್ಟು ರಿಸ್ಕ್ ತಗೊಳಲ್ಲ ಸರ್. ತಮ್ಮಂಗೋಸ್ಕರ ರಿಸ್ಕ್ ತಗೊಂಡ್ರೆ ಇಷ್ಟೊಂದು ರಿಸ್ಕ್ ತಗೊಳಲ್ಲ. ಇರ್ಲಿ ನಾ ತಗೋತೀನಿ ರಿಸ್ಕ್, ನನ್ ತಮ್ಮ ತಾನೇ, ಅವ್ರು ಹೆಮ್ಮೆಯಿಂದ ಹೇಳ್ಕೊತಾರೆ, ನನ್ ತಮ್ಮ ಅವ್ರು ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ ಅಂತ ಅಣ್ಣನ್ ಪಡೆದು ನೀವೇ ಪುಣ್ಯವಂತರು. ಅದು ನಿಜ ಸರ್. ನಾನು ಆ ವಿಚಾರದಲ್ಲಿ ನಾನು ಯಾವಾಗ್ಲೂ ತುಂಬಾ ಖುಷಿಯಿಂದ ಹೇಳ್ಕೊತೀನಿ. ನನ್ಗೆ ಅಮಿತಾಬ್ ಬಚ್ಚನ್ ಅವ್ರದ್ದು ಒಂದು ಡೈಲಾಗ್ ಇದೆ ಗೊತ್ತಾ, ನಿನ್ನ ಹತ್ರ ಬಂಗ್ಲೆ ಇದೆ, ಆಸ್ತಿ ಇದೆ, ಕಾರ್ ಇದೆ, ನನ್ನ ಹತ್ರ ನನ್ನ ತಾಯಿ ಇದ್ದಾಳೆ, ನಮ್ಮ ಮೇರೆ ಪಾಸ್ ಮಾಹೆ ಅಂತ ಒಂದು ಡೈಲಾಗ್ ಇದೆ. ಆ ತರ ನನ್ನ ಲೈಫಲ್ಲಿ ನಾನು ಎಲ್ರಿಗೂ ಯಾವಾಗ್ಲೂ ಹೇಳ್ತಿರ್ತೀನಿ, ನನ್ ತುಂಬಾ ಒಳ್ಳೆ ಫ್ಯಾಮಿಲಿ ಇದೆ. ನನ್ಗೊಂದ್ ಚೂರ್ ಬೇಜಾರಾದ್ರೂ ಎಲ್ಲ ಜೊತೆ ನಿಂತ್ಕೋತಾರೆ. ನಂಗೊಂದ್ ಸಣ್ಣ ಕಷ್ಟ ಆದ್ರೂ ಎಷ್ಟು ಜನ ನನ್ಗೆ ಬರ್ತಾರೆ. ಫ್ರೆಂಡ್ಸ್ ಯೂಶಲಿ ಕಷ್ಟ ಅಂದ ತಕ್ಷಣ ಫ್ರೆಂಡ್ಸ್ ಹತ್ರ ಹೋಗ್ತೀವಿ. ಹೌದು, ಬಟ್ ನನ್ನ ಲೈಫಲ್ಲಿ ಅದ್ ನನ್ಗೆ ಆ ಥಾಟೇ ಬರಲ್ಲ. ನಮ್ಮ ಅಣ್ಣನೇ ಇದಾರೆ, ನಮ್ಮ ಅಣ್ಣಂಗೆ ಹೇಳ್ಬೋದು, ನಮ್ಮ ಅಕ್ಕನ ಹತ್ರ ಹೇಳ್ಬೋದು, ನನ್ನ ತಾಯಿಗೆ ಹೇಳ್ಬೋದು. ಯಾರು ನನ್ನ ಜಡ್ಜ್ ಮಾಡಲ್ಲ, ಯಾರು ನನ್ನ ವಿಲನೈಸ್ ಮಾಡಿ ಮಾತಾಡಲ್ಲ ಏನೇ ಇದ್ರುನು. ಸೊ ಆಮೇಲೆ ಹೇಳ್ದಂಗೆ ಅದು ತುಂಬಾ ಜನ ಹೇಳ್ತಾರಲ್ಲ, ಹುಟ್ಟ ಅಣ್ಣದ ಬಂದ್ರು ಬೆಳಿತಾ ದಾಯಾದಿಗಳು ಅಂತ. ಆ ಕಾನ್ಸೆಪ್ಟ್ ಯಾವತ್ತೂ ಇಲ್ಲ. ನಮ್ಮ ಅಣ್ಣ ಇನ್ಫ್ಯಾಕ್ಟ್ ದೊಡ್ಡ ಮಗ, ಅವ್ನಿಗೆ ನಾನು ದೊಡ್ಡ ಮಗ ಅನ್ನೋ ತರ ಟ್ರೀಟ್ ಮಾಡ್ತಾನೆ. ಅಂದ್ರೆ ಒಬ್ಬ ತಂದೆ ಮಗನಿಗೆ ಏನ್ ಮಾಡ್ಬೇಕು ಆ ತರ ನಾನು ನೋಡ್ಕೊಂಡಿರೋದು ನಮ್ಮ ಅಣ್ಣ. ಸೊ ಆ ವಿಚಾರದಲ್ಲಿ ನಮ್ಮ ಅಣ್ಣ ಇರ್ಬೋದು, ನಮ್ಮ ಭಾವ ಪರಾಂಕುಶ ಅವರು ಅಷ್ಟೇ. ಅವ್ರು ಬ್ಲೈಂಡ್ ಆಗಿ ನಾವು ಒಂದ್ಸರಿ ಕಥೆನೂ ಹೇಳಿಲ್ಲ, ಈಗ ಮಾಡ್ತಾ ಇದೀವಿ ಅಂತ ಹೇಳಿದೆ. ಹೌದಾ ಸರಿ ನಾನು ಸೇರ್ಕೋತೀನಿ ಅಂತ ಹೇಳಿ, ಅಂದ್ರೆ ಆ ನಂಬಿಕೆ ನಮ್ ತಂದೆ ತಾಯಿ ಕಾಲದಿಂದ ಉಳಿಸ್ಕೊಂಡ್ ಬಂದಿದ್ದಾರೆ. ಸೊ ಹಂಗಾಗಿ ಇವ್ರ ಮನೆಯವ್ರು ಏನೋ ಮಾಡ್ತಾರೆ ಅಂದ್ರೆ ಏನೋ ಮಾಡ್ತಾರೆ ಚೆನ್ನಾಗಿ ಅನ್ನೋ ತರ ಇದೆ. ಸೊ ಹಂಗಾಗಿ ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿತ್ತು. ಮೇ ಬಿ ಇದನ್ನೆಲ್ಲ ನೋಡಿ ರಾಗಿಣಿ ಮೇಡಮ್ನು ಓಕೆ, ಈ ಒಂದು ಫ್ಯಾಮಿಲಿ ಇಡೀ ಇಷ್ಟು ಜನ ಸೇರಿ ಮಾಡ್ತಾ ಇದಾರೆ, ಸಪೋರ್ಟ್ ಮಾಡುದು ಅವ್ರು ಹೇಳಿದ್ರು. ಎನಿವೇ, ಇಲ್ಲಿಂದ ನಿಮ್ ಇಬ್ಬರಿಗೂ ದೊಡ್ಡ ಹ್ಯಾಟ್ಸ್ ಆಫ್. ಯಾಕೆಂದ್ರೆ ಒಂದು ಇಂಡಸ್ಟ್ರಿಗೆ ಒಂದು ಒಳ್ಳೆ ಕಲಾವಿದರನ್ನ ಕೊಡ್ತಾ ಇದ್ರ, ಆಮೇಲೆ ನನಗೊಂದು ಅವಕಾಶ ಕೊಟ್ಟಿರೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್. ಈಗ ರಾಗಿಣಿ ಅವ್ರ ಜೊತೆ ನಾವು ಫೈಟ್ ಒಂದು ಸೀಕ್ವೆನ್ಸ್ ಮಾಡ್ತೀವಿ HMT ಫ್ಯಾಕ್ಟ್ರಿಲಿ. ಅದ್ರ ಅನುಭವ ಹೇಳಿ ಸರ್. ಯಾಕೆಂದ್ರೆ ರಾಗಿಣಿ ಮೇಡಮ್ ನಾವು ನೋಡ್ಕೊ ಬಂದಿದ್ ರೀತಿನೇ ಬೇರೆ, ರೊಮ್ಯಾಂಟಿಕ್ ಆಂಗಲ್ ನೋಡ್ತಾ ಬಂದಿದ್ವಿ. ಇದ್ರಲ್ಲಿ 2 ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿರೋಂತ ಒಂದು ಕ್ಯಾರೆಕ್ಟರ್, ಅದು ಫೈಟ್ ಎಲ್ಲ ಇದೆ.
ಏನ್ ಅನಿಸ್ತು ಸರ್ ರಾಗಿಣಿ ಮೇಡಮ್ ಫೈಟ್ ಮಾಡ್ಬೇಕಾದ್ರೆ ಹೆಂಗ ಅನಿಸ್ತು? ಅಂದ್ರೆ ನನಗಂತೂ ಖುಷಿ ಆಯ್ತು, ಅದ್ಭುತ ಫೈಟ್ ಮಾಡಿದ್ರು ಅವ್ರು ಮೇಡಮ್, ಹೌದು ಸಖತ್ತಾಗಿ ಮಾಡಿದ್ರು. ಬಟ್ ನಿಮ್ಗೆ ಏನ್ ಅನಿಸ್ತು ಅವ್ರ ಜೊತೆ ಫೈಟ್ ಮಾಡಿದ್ರು ನೀವೇ ಅಲ್ವಾ, ಅದಕ್ಕೆ ನೀವ್ ಹೇಳ್ಬೇಕು. ಇಲ್ಲ ಅಂದ್ರೆ ಫಸ್ಟ್ 2 ದಿನ ನಂದೇನ್ ಕೆಲ್ಸ ಇರಲಿಲ್ಲ, ಬಿಕಾಸ್ ಅವ್ರ ಕೆಲ್ಸ ಅವ್ರ ಫೈಟ್ ಶೂಟ್ ಮಾಡ್ತಾ ಇದ್ವಿ. ಸೊ ಅದನ್ನೇ ಅವಾಗ ನಾನು ಹೇಳಿದ್ದು, ನಾನ್ ಸ್ಮೋಕ್ ಹಾಕೊಂಡು ಹಿಂದೆ ಎಲ್ಲ ಓಡಾಡ್ತಾ ಇದ್ದೆ. ಅದ್ರ ಎಲೆಗಿಲೆಲ್ಲ ತುಂಬ್ಕೊಂಡ್ ಹಾಕ್ತಾ ಇದ್ವಿ ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೆಟ್ ಕೆಲಸ ಮಾಡ್ತಾ ಇದ್ದೆ 2 ದಿನ ನಾನು. ಹೌದು. ನೋಡ್ತಾ ಇದ್ದ ಖುಷಿ ಆಗದ್ ನನಗೆ. ಅಂದ್ರೆ ಈಗ ಫೈಟ್ ಮಾಡೋದು, ಆ ಹಾರ್ನೆಸ್ ಹಾಕೋದಿರ್ಬೋದು, ಎತ್ತ ಎಳ್ದಾಗ ಇದೆಲ್ಲ ನೋವು ಬಂದ್ಬಿಡ್ತು ಒಂದ್ ವಾರ. ಹೌದು. ಬಟ್ ಅವರು ಆಕ್ಚುಲಿ ಅವತ್ತು ಅವ್ರು ಡೆಲ್ಲಿಂದನೋ ಮುಂಬೈಯಿಂದನೋ ಬಂದ್ರು. ಮುಂಬೈಯಿಂದ ಬಂದ್ರು ಸರ್. ಡೈರೆಕ್ಟ್ ಆಗಿ ಲೊಕೇಶನ್ ಗೆ ಬಂದ್ರು. ಬೇರೆ ಯಾರಾದ್ರೂ ಆಗಿದ್ರೆ ನನ್ ಮನೆಗೆ ಹೋಗಿ ರೆಸ್ಟ್ ಮಾಡ್ಕೊಂಡ್ ಬರ್ತೀನಿ ಅಂತೆಲ್ಲ ಹೇಳಿರೋರು. ಬಟ್ ಇವರು ಸೀದಾ ನಾವ್ ಹೇಳಿದ ಟೈಮ್ಗೆ ಡೈರೆಕ್ಟ್ ಆಗಿ ಬಂದ್ರು. ಸರ್ ಹೇಳಿದ ಟೈಮ್ ಅಲ್ಲಿ ಹೇಳಿಕಿಂತ ಮುಂಚೆನೆ ಬಂದ್ಬಿಟ್ಟಿದ್ರು. ನಾನ್ ಬಂದಿದ್ದೀನಿ ನೀವ್ ಬಂದಿಲ್ಲ ಅಂತ ಇದ್ ಮಾಡಿದ್ರು. 1 ಅವರ್ ನಾನು ಒಂಚೂರು ಬೇಗ ಹೋಗಿದ್ದೆ, ಹಂಗಾಗಿ 1 ಅವರ್ ಮುಂಚೆ ಬಂದಿದ್ರು ಮೇಡಮ್. ಇನ್ನು ಜನರೇಟರ್ ಅವಾಗ ತಾನೇ ಹೊರಗಡೆ ಬರ್ತಾ ಇದ್ರು. ಜನರೇಟರ್ ಬಂದಿರ್ಲಿಲ್ಲ ಅವ್ರು ಅದಕ್ಕಿಂತ ಕ್ಯಾರವನ್ ಬಂದಿರ್ಲಿಲ್ಲ, ಕಾರಲ್ಲಿ ಕೂತಿದ್ರು ಪಾಪ ಅವರು. ಕಾರಲ್ಲಿ ಕೂತ್ಕೊಂಡು ಅವರೆಲ್ಲ ಇದ್ರು. ಅದಾದ್ಮೇಲೆ ಹಾರ್ನೆಸ್, ಫಸ್ಟ್ ಡೇ ಹಾರ್ನೆಸ್ ಏನೋ ನಾವು ಸಪ್ಲೈ ಕೊಟ್ಟಿದ್ದು ಏನೋ ಅವ್ರಿಗೆ ಅಷ್ಟು ಸೆಟ್ ಆಗ್ತಿರ್ಲಿಲ್ಲ. ಬಟ್ ಆದ್ರೂನು ಅದು ಅನ್ಕಂಫರ್ಟೇಬಲ್ ಆಗಿದ್ರು ಅವ್ರು ಅದು ಫಸ್ಟ್ ಡೇ ಮಾಡಿ ನೆಕ್ಸ್ಟ್ ಡೇ ಅವ್ರದೇ ಓನ್ ಏನೋ ಇದೆಯಂತಲ್ಲ ಹಾರ್ನೆಸ್, ಕಾಸ್ಟ್ಯೂಮ್ಸ್ ಎಲ್ಲ ಕೆಲವು ಅದೆಲ್ಲ ಅವರೇ ತಂದ್ರು. ಹೌದು. ಅದೆಲ್ಲ ತಂದು ಮಾಡಿದ್ರು. ಅಂಡ್ ಖುಷಿ ಆಗೋದು ಅವ್ರದ್ದು ಸ್ಟೈಲ್ ಇರ್ಬೋದು, ಇನ್ವಾಲ್ವ್ಮೆಂಟ್ ಇರ್ಬೋದು. ನನಗಂತೂ ತುಂಬಾ ಖುಷಿ ಆಗ್ತಿತ್ತು ಸರ್. ನಾನು ನಮ್ಮ ಅಣ್ಣ ಬಾವೆಲ್ಲ ಅದೇ ಮಾತಾಡ್ತಾ ಇದ್ದೆ. ಏನ್ ನಮ್ಗೆ ತುಂಬಾ ಟೆನ್ಷನ್ ಇತ್ತು, ನೈಟ್ ಎಫೆಕ್ಟ್ ಬೇರೆ, ಆ ಪರ್ಮಿಷನ್ ಬೇರೆ ಪ್ರಾಬ್ಲಮ್ ಆಗ್ತಾ ಇತ್ತು. ಇದ್ರಲ್ಲಿ ಪರ್ಮಿಷನ್ ಪ್ರಾಬ್ಲಮ್ ಆಗ್ತಾ ಇತ್ತು. ಲೊಕೇಶನ್ಗೆ ನಾವು ಯಾರ್ಯಾರ ಹತ್ರನೋ ಕಾಡಿ ಬೇಡಿ ಇನ್ಫ್ಲೂಯೆನ್ಸ್ ಮಾಡಿಸಿ ಒಂದ್ ಸ್ವಲ್ಪ ಕಿರಿಕು ಸೌಂಡ್ ಏನೋ ಜಾಸ್ತಿ ನೈಟ್ ಶೂಟ್ ನೈಟ್ ಶೂಟಿಂಗ್ ಕೊಡಲ್ಲ, ನೈಟ್ ಶೂಟ್ ಬೇರೆ ಅದೆಲ್ಲ ಹೇಳಿ ತಗಸ್ಕೊಂಡಿರೋದು. ಆ ಗ್ಯಾಪ್ ಅಲ್ಲಿ ಮಾರ್ ಡಿಪಾರ್ಟ್ಮೆಂಟ್ ಅವ್ನ್ ಬೇರೆ ಕೊಟ್ಟ ಕೈ ಸರಿಯಾಗಿ ಬೇರೆ. ಸೊ ಇದೆಲ್ಲ ಟೆನ್ಷನ್ ಅಲ್ಲಿ ಎಲ್ಲಿ ರಾಗಿಣಿ ಮೇಡಮ್ ಒಂಚೂರು, ಯಾಕಂದ್ರೆ ಫೈಟ್ ಮಾಡ್ಬೇಕಾದ್ರೆ ಆ ಫ್ರಸ್ಟ್ರೇಷನ್ ಗೊತ್ತಾಗದ್ ನಮ್ಗೂ. ಹೌದು. ಈಗ ನಾವು ಮಾಡ್ಬೇಕಾದ್ರೆ ಇನ್ನೂ ಸಣ್ಣ ಪುಟ್ಟ ಇನ್ಕನ್ವೀನಿಯನ್ಸ್ ಆದ್ರೂ ಅದನ್ನ ಇರಿಟೇಟ್ ಆಗ್ಬಿಡುತ್ತೆ. ಹೌದು. ಎಲ್ಲಿ ಏನಾದ್ರು ಇವ್ರು ಕೋಪ ಮಾಡ್ಕೊಂಡ್ಬಿಡ್ತಾರೋ, ಇನ್ನೇನ್ ಇದೊಂದು ಆಗೋದ್ರೆ ಮುಗ್ದೋಗುತ್ತೆ ಅವ್ರ ಸ್ಕೆಡ್ಯೂಲ್, ಚೆನ್ನಾಗ್ ಮುಗಿಸ್ಬಿಡೋಣ ಅಂತ ಇತ್ತು. ಬಟ್ ಬೈ ಗಾಡ್ಸ್ ಗ್ರೇಸ್ ಮೇಡಮ್ ಎಲ್ಲೂ ನಮ್ಗೆ ಆತರ ಒಂದ್ ಸಣ್ಣ ಇದನ್ನು ನಮ್ಗೆ ಹೇಳಲಿಲ್ಲ, ನಂಗೆ ಅದಷ್ಟ ಆಗಿಲ್ಲ, ಇದು ಹಂಗ ಆಗ್ತಿಲ್ಲ, ಅಡ್ಜಸ್ಟ್ ಆಗ್ತಿಲ್ಲ ಅಂತ. ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಅಂದ್ರೆ ಹೆಲ್ಪ್ ಅಂದ್ರೆ ಶಿ ವಾಸ್ ವೆರಿ ಪ್ರೊಫೆಷನಲ್. ಅದು ಅವ್ರು ಏನು ಒಬ್ರು, ಈಗ ನಾವು ಹೊಸಬ್ರಾಗಿ ಒಬ್ಬ ಸ್ಟಾರ್ ಆಕ್ಟರ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಗೊತ್ತಾ? ಓಕೆ, ಡೆಡಿಕೇಶನ್, ಒಂದು ಟೈಮ್ ಸೆನ್ಸ್, ಅವೆಲ್ಲ ಶಿ ಟಿಕ್ಡ್ ಆಲ್ ದ ಬಾಕ್ಸ್, ಎಲ್ಲದನ್ನು ನೀಟಾಗಿ. ಓಕೆ ಸರಿ. ಆ ಫೈಟ್ ಅಲ್ಲಿ ಒಂದು ಸೀಕ್ವೆನ್ಸ್ ಹಿಡಿದು ನೆನಪಿದೆ ನಿಮ್ಗೆ? ನಾನು ಹೊಡೆದ್ಬಿಟ್ಟು ಅವ್ರಿಗೆ. ನೀವ್ ಹೊಡೆದಿದ್ದೊಂದು ನೆನಪು, ಇನ್ನೊಂದು ನೆನಪಿದೆಯಾ? ಗೆಸ್ ಮಾಡಿ. ಏನ್ ಹೇಳಿ? ಮಿಸ್ಕಮ್ಯುನಿಕೇಶನ್ ಇಂದ ಕರೆಕ್ಟ್ ರೆಸ್ಟ್ ಅಂತ ಹೇಳಿದ್ದು ಅವರು ಮ್ಯಾನೇಜರ್ ಅವ್ರಿಗೆ ಪ್ಯಾಕಪ್ ಅಂತ ಹೇಳ್ಬಿಟ್ಟಿದ್ದಾರೆ. ಪ್ಯಾಕಪ್ ಅಂತ ಹೇಳಿ. ಅಯ್ಯೋ ಅದು ಸರ್ ಹೆಂಗಾಗಿತ್ತು ಅಂದ್ರೆ 4 ಶಾಟ್ ಅವತ್ತೇ ಲಾಸ್ಟ್ ಡೇ ಶೂಟ್. ನಮ್ ಪುಣ್ಯ ಹೆಂಗಿದೆ ಅಂದ್ರೆ ದೇವ್ರು ನಮ್ ಕಡೆ ಇದ್ದಾನೆ, ಬಿಂಗೋಗ್ ಸಪೋರ್ಟ್ ಮಾಡ್ತಾ ಇದ್ದಾನೆ. ಅದಕ್ಕೆ ಅವ್ರ ಮೇಕಪ್ ತೆಗ್ದುಬಿಟ್ಟು ಯಾವತ್ತು ಬಾಯಿ ಹೇಳ್ದೆ ಹೋದವರು ಬಂದು ಡೈರೆಕ್ಟರ್ಗೂ ನಿಮ್ ಬಾಯಿ ಹೇಳಕ್ ಬಂದಿ ಮೇಡಮ್ ಮೇಕಪ್ ತೆಗ್ದಿದ್ದೀರ ಅಲ್ಲ, ಯಾರ ಹೇಳಿದ್ರಲ್ಲ ಪಾಪ. ನೋಡಿ ಅಂತ ಮಧ್ಯರಾತ್ರಿ 4:15 ಅನ್ಸುತ್ತಲ್ಲ ಸರ್, 3 ಗಂಟೆಯಿಂದ 4 ಗಂಟೆ ಟೈಮ್ ಅಲ್ಲಿ ತಿರ್ಗಾ ಹೋಗಿ ಮೇಕಪ್ ಮಾಡ್ಕೊ ಬಂದು ಆಕ್ಟ್ ಮಾಡ್ದಂತ ಕಲಾವಿದಲ್ಲ. ಅವ್ರ ಬಗ್ಗೆ ಯಾವತ್ತು ಯಾರು ಏನೇ ಹೇಳ್ಬೋದು, ಬಟ್ ನನ್ಗೆ ಗೊತ್ತಿಲ್ಲ. ಬಟ್ ಪ್ರೊಫೆಷನಿಸ್ಟ್ ಕಲಾವಿದ್ರು ಅಂದ್ರೆ ನಮ್ ರಾಗಿಣಿ ಮ್ಯಾಮ್. ಆಮೇಲೆ ಒಂದು ಹೊಸ ಟೀಮಿಗೆ ಆಗ್ಬೋದು, ಡೈರೆಕ್ಟರ್ಗೆ ಆಗ್ಬೋದು, ಆಮೇಲೆ ಆಪೋಸಿಟ್ ಇರುವಂತ ಕಲಾವಿದರಿಗೆ ಆಗ್ಬೋದು, ತುಂಬಾ ಸಪೋರ್ಟ್ ಮಾಡೋಂತ ಕ್ಯಾರೆಕ್ಟರ್ ಇರೋಂಥದ್ದು. ಥ್ಯಾಂಕ್ ಯು ರಾಗಿಣಿ ಮೇಡಮ್. ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೊಸ ನಿರ್ದೇಶಕರಿಗೆ, ಹೊಸ ಸಿನಿಮಾಗಳಿಗೆ ಮತ್ತು ಹಾಗೂ ನಮ್ಮ ಬಿಂಗೋಗ್ ಮಾತ್ರ ಖಂಡಿತವಾಗಿ ಇರ್ಬೇಕು ಅನ್ನೋದು ನನ್ನ ಆಸೆ. ಇಲ್ಲ ಅದಂತೂ ನನಗೆ, ಬಿಕಾಸ್ ನಾವೆಲ್ಲ ವೇಟ್ ಮಾಡ್ತಾ ಇದ್ದೀವಿ, ಯಾಕೆ ಇನ್ನು ಮೇಡಮ್ ಬರ್ಲಿವಲ್ಲ, ಇಷ್ಟೊಂದು ಟೈಮ್ ತಗೊಳಲ್ವಲ್ಲ ಅವರು, ಹೌದು ಬೇಗ ಬಂದ್ಬಿಡ್ತಾರಲ್ಲ, ಯಾಕೆ ಬಂದಿಲ್ಲ ಅಂತ. ಅಂಡ್ ಅವ್ರು ಯೂಶಲಿ ಅವ್ರದ್ದು ಅವ್ರ ರೋಲ್ ಪ್ಯಾಕಪ್ ಆದ್ಮೇಲೆ ಕ್ಯಾರೆಕ್ಟರ್ದು ಅಲ್ಲೇ ಬಾಯ್ ಹೇಳ್ಬಿಟ್ಟು ಹೋಗ್ಬಿಡೋರು. ಮೇಕಪ್ ತೆಗೆದು ಕ್ಯಾರವನ್ ಇಂದ ಡೈರೆಕ್ಟ್ ಅವತ್ ನೋಡಿ ವಾಪಸ್ ಬಂದ್ರು. ಇನ್ನೊಂದ್ಸಲ ಬಾಯ್ ಹೇಳ್ತೀನಿ ಅಂತ ಬಂದ್ರು. ಅವಾಗ ನೋಡ್ತೀವಿ ಫುಲ್ ಅವ್ರ ಮನೆಯಿಂದ ಹಾಕೊಂಡ್ ಕಾಸ್ಟ್ಯೂಮ್ ಅಲ್ಲಿ. ನಾವು ಅಯ್ಯೋ ಇದೇನಿದು, ಇನ್ನೊಂದು ಅರ್ಧ ಗಂಟೆ ಕೆಲಸ ಇದೆ, ಯಾಕೆ ಹಿಂಗ್ ಹೋಗ್ತಾ ಇದಾರೆ ಇವರು ಅಂತ. ಆಮೇಲೆ ಅವ್ರ ಟೀಮ್ ಅವ್ರು ಯಾರೋ ಮಿಸ್ಕಮ್ಯುನಿಕೇಟ್ ಮಾಡಿ, ಮ್ಯಾನೇಜರ್ ಅಂತ ಒಬ್ರು ಇದ್ರು, ಅವ್ರು ಪುಣ್ಯ ರಾಂಗ್ ಇನ್ಫಾರ್ಮೇಶನ್. ಸರ್ ಇಷ್ಟೆಲ್ಲಾ ಕಷ್ಟಪಟ್ವಿ ಸರ್, 2.5 ವರ್ಷ ಅನ್ಕೋತೀವಿ ಸರ್. ತುಂಬಾ ಪ್ರಯತ್ನ. ಒಬ್ಬ ನಿರ್ದೇಶಕರಿಗೆ ಮತ್ತು ಒಬ್ಬ ನಾಯಕ ನಟಾಗಿ ನಿಮಗೆ ಫಸ್ಟ್ ಸಿನಿಮಾ. ಇನ್ನೊಂದು ಖುಷಿ ಏನಪ್ಪ ವಿಷಯ ಅಂದ್ರೆ, ಬಿಂಗೋ ಮಾಡಿದ್ಮೇಲೆ ಒಂದು 4 ಸಿನಿಮಾನ ಮಾಡಿದಂತ ಕಲಾವಿದ್ರು ಅಂದ್ರೆ ಅವಕಾಶಗಳು. ಯಾಕಂದ್ರೆ ನಿಮ್ಗೂ ಗೊತ್ತು, ಸೀರಿಯಲ್ ಮಾಡ್ಬೇಕಾದ್ರೆ ನೀವ್ ಎಷ್ಟು ಸಿನಿಮಾಗಳಿಗೆ ಹೋಗಿ ಮಾತಾಡಿದ್ರಿ, ಎಷ್ಟು ಸಿನಿಮಾ ಸ್ಟಾರ್ಟ್ ಆಗ್ಬೇಕಿದ್, ಯಾವ ಸಿನಿಮಾನು ಸ್ಟಾರ್ಟ್ ಆಗಿಲ್ಲ. ಬಟ್ ಬಿಂಗೋನ ಒಂದು ಲಕ್ ಅಂತಾನೆ ಹೇಳ್ಬೋದು. ನಾನು ಎಲ್ರಿಗೂ ಬಿಂಗೋನ ಒಂದು ಲಕ್. ನಮ್ಮ ಬಿಂಗೋ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ
ನಿಮ್ಗೆ 4 ಸಿನಿಮಾ ಅವಕಾಶಗಳು ಸಿಕ್ತು ಹೌದು. ಸರ್. ಇಷ್ಟೆಲ್ಲಾ ಕಷ್ಟಪಟ್ವಿ ಸರ್. ಈಗೆಲ್ಲಾ ಪಟ್ಟು ಕೊನೆಗೆ ಸೆಪ್ಟೆಂಬರ್ ಒಂದು ಡೇಟ್ ಅಲ್ಲಿ ನಾವು ರಿಲೀಸ್ ಮಾಡ್ತಾ ಇದೀವಿ. ಅಂದ್ರೆ 25ನೇ ತಾರೀಕು ಹೌದು. ನಾವು ರಿಲೀಸ್ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡಿದೀವಿ. ನಮ್ಮ ಸಿನಿಮಾನ ನೋಡಿ ಒಂದು ದೊಡ್ಡ ಡಿಸ್ಟ್ರಿಬ್ಯೂಷನ್ ಕಂಪನಿನೂ ಸಹ ಸಪೋರ್ಟ್ ಮಾಡೋದಕ್ಕೆ ಬಂದಿದೆ. ಅದು ಅವ್ರು ಫಸ್ಟ್ ಟೈಮ್ ಅನ್ಸುತ್ತೆ ಕನ್ನಡ ಇಂಡಸ್ಟ್ರಿಲಿ ರಿಲೀಸ್ಗೆ ಅವ್ರ ಅಮೌಂಟ್ ಹಾಕಿ ನಮ್ಮ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಹೊರಟಿರೋದು. ಅದೇ ಈಗ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಗೇನ್ ಖುಷಿ ಅಂದ್ರೆ ನಮ್ಮ ಸಿನಿಮಾನ ಕಂಟೆಂಟ್ ನೋಡಿ ತಲೆ ಕೆಡ್ಸ್ಕೊಬಿಡಿ. ನಮ್ಮ ಸಿನಿಮಾನ ನಾನ್ ಅದೇನ್ ಖರ್ಚಾಗುತ್ತೆ ರಿಲೀಸ್ ಮಾಡೋದಕ್ಕೆ ಅದನ್ನ ನಾನು ಖರ್ಚು ಮಾಡ್ತೀನಿ, ನಾನ್ ಸಿನಿಮಾ ರಿಲೀಸ್ ಮಾಡ್ತೀನಿ, ನಾನು ನಿಮ್ ಜೊತೆ ಸಪೋರ್ಟ್ ನಿಲ್ತೀನಿ ಅಂತ ಒಂದು ಡಿಸ್ಟ್ರಿಬ್ಯೂಷನ್ ಕಂಪನಿ ಬಂದಿದೆ. ಥ್ಯಾಂಕ್ ಯು ಆ ಡಿಸ್ಟ್ರಿಬ್ಯೂಷನ್ ಕಂಪನಿಗೆ. ಸದ್ಯದಲ್ಲಿ ಯಾವುದು ಆ ಡಿಸ್ಟ್ರಿಬ್ಯೂಷನ್ ಕಂಪನಿ ರಿವೀಲ್ ಮಾಡ್ತೀವಿ. ಅದ್ರ ಜೊತೆಗೆ ಇಷ್ಟೆಲ್ಲ ಆದ್ಮೇಲೆ ಸೆಪ್ಟೆಂಬರ್ 25ನೇ ತಾರೀಕು ನಮ್ಮ ಸಿನಿಮಾ ಕರ್ನಾಟಕ ರಾಜ್ಯದಂತ ಬರ್ತಾ ಇದೆ. ಜೊತೆಗೆ ಮತ್ತೆ ಇನ್ನೊಂದು ದೇಶದಲ್ಲೂ ಸಹ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ಅದ್ರ ಬಗ್ಗೆ ನಾವು ಇನ್ನು ಮುಂದಿನ ಅಪ್ಡೇಟ್ ಕೊಡ್ತೀವಿ. ಈಗ ಹೇಳಿ ಸರ್, ಇಷ್ಟೆಲ್ಲ ಕಷ್ಟಗಳು, ಕಾಲ್ ನೋವು ಮಾಡ್ಕೊಂಡು 1.5 ವರ್ಷಗಳು ಬೆಡ್ ರೆಸ್ಟ್ ಇದಾದ ಮೇಲೆ ಫಸ್ಟ್ ಸಿನಿಮಾ ನಿಮ್ದು ರಿಲೀಸ್ ಆಗೋದಕ್ಕೆ ಅಂದ್ರೆ ನಾಯಕ ನಟನಾಗಿ ಒಂದು ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಒಂದು ಲೆವೆಲ್ ತಂದಿದೆ 25ನೇ ತಾರೀಕು. ಏನ್ ಅನಿಸ್ತಾ ಇದೆ? ನಿಮ್ ಎಕ್ಸೈಟ್ಮೆಂಟ್ ಹೇಗಿದೆ? ಏನು? ಇಲ್ಲ, ಒಂಥರ ಎಕ್ಸೈಟ್ಮೆಂಟ್ ಅಫ್ಕೋರ್ಸ್ ಜಾಸ್ತಿನೇ ಇದೆ. ಯಾಕಂದ್ರೆ ಇದು ಏನೋ ಇದು ಸುಮ್ನೆ ನಾನ್ ಮಾಡ್ಬೇಕು ಅಂತ ಮಾಡ್ತಿರೋ ಕೆಲ್ಸ ಆಗ್ಲಿ ಫೀಲ್ಡ್ ಆಗ್ಲಿ ಅಲ್ಲ ಇದು. ಚಿಕ್ಕ ವಯಸ್ಸಿಂದ ನಾನು ಸಿನಿಮಾ ಅಂತ ಅನ್ಕೊಂಡು ವರ್ಷಾನ್ಗಟ್ಲೆ ಎಲ್ಲೆಲ್ಲೋ ಆಡಿಷನ್, ಇವತ್ ಕುತ್ಕೊಂಡು ನೋಡಿದಾಗ ಅನ್ಸುತ್ತೆ ಎಷ್ಟು ಆಡಿಷನ್ಸ್ ಗಳಿಗೆ ಹೋಗಿದ್ದೀನಿ, ಏನೇನೋ ರಿಜೆಕ್ಷನ್ಸ್ ಗಳು ನೋಡಿದೀನಿ. ಅದಾದ್ಮೇಲೆ ಒಂದ್ ಸೀರಿಯಲ್ ಆಗುತ್ತೆ, ಹೆಸರು ಬರುತ್ತೆ, ಕೋವಿಡ್ ಟೈಮಲ್ಲಿ ನಿಂತೋಗುತ್ತೆ. ಯಾವಾಗ ನಾನು ಸಿನಿಮಾ ಟ್ರಾನ್ಸಿಷನ್ ಮಾಡ್ಬೇಕು ಅವಾಗ ಕೋವಿಡ್, ಇಂಡಸ್ಟ್ರಿನಲ್ಲಿ ಏನು ವರ್ಕ್ ಆಗ್ತಿಲ್ಲ. ನಮ್ಮ ಮನೆಯವ್ರನ್ನ ಅವಾಗ ಅಂತ ಟೈಮಲ್ಲಿ ನನ್ನ ಮನೆಯವ್ರನ್ನ ನಂಬಿ ಒಂದಷ್ಟು ಕೋಟಿ ದುಡ್ಡು ಹಾಕಿ ಒಂದ್ ಸಿನಿಮಾ ಮಾಡಕ್ಕೆ ಇದಾಗಿ ಅವತ್ತಿಂದ ಇವತ್ತರೆಗೂ ಜೊತೆಲಿ ನಿಂತಿದ್ದಾರೆ. ಅಷ್ಟು ವರ್ಷ ಡಿಲೇ ಆದ್ರೂ ಕೂಡ, ಏನೇ ಆದ್ರೂ ಕೂಡ ಜೊತೆಲಿ ನಿಂತು ಮಾಡ್ತಿದ್ದಾರೆ. ಖುಷಿ ಆಗುತ್ತೆ ಸರ್. ಅಂದ್ರೆ ಈ ಕನ್ಸ್ ಕಾಣೋದ್ ಈಸಿ, ಅದನ್ನ ನನ್ಸ್ ಮಾಡ್ಕೊಳ್ಬೇಕಾದ್ರೆ ಒಂದಷ್ಟು ಸೈಕಲ್ ಹೊಡೆದಿದೆಯಲ್ಲ, ಆ ವಿಚಾರ ನನ್ ಬಗ್ಗೆ ನಂಗೊಂದ್ ಸ್ವಲ್ಪ ಹೆಮ್ಮೆ ಅನ್ಸುತ್ತೆ. ಏನೇ ಕಷ್ಟ ಬಂದ್ರು, ಏನೇ ಚಾಲೆಂಜಸ್ ಬಂದ್ರು, ನನ್ ಕನ್ಸು ನಾನು ಎಲ್ಲೂ ಬಿಡ್ಕೊಡ್ದೆ, ಅದ್ರ ಕಡೆ ವರ್ಕ್ ಮಾಡಿದೆ. ಅಂಡ್ ಅಗೇನ್ ನೀವ್ ಹೇಳ್ದಂಗ್ ಬಿಂಗೋ ಮುಂಚೆ 2 ಸಿನಿಮಾ ಆಗ್ಬೇಕಿತ್ತು, ಅದಾಗ್ಲಿಲ್ಲ. ಬಟ್ ಬಿಂಗೋ ರಿಲೀಸ್ ಆಗೋಕ್ಕೂ ಮುಂಚೆನೆ 4 ಸಿನಿಮಾ ಅದ್ರಲ್ಲಿ ಒಂದ್ ಸಿನಿಮಾ ಈ ವರ್ಷನೇ ರಿಲೀಸ್ ಆಗ್ತಿದೆ. ಬಿಂಗೋ ಆದ್ಮೇಲೆ ರಿಲೀಸ್ ಆಗ್ತಾ ಇದೆ. ಇನ್ನೊಂದ್ 2 ಸಿನಿಮಾ ಶೂಟಿಂಗ್ ಕರೆಂಟ್ಲಿ ನಡೀತಿದೆ, ಒಂದ್ ಸಿನಿಮಾ ಅನೌನ್ಸ್ ಆಯ್ತು. ಹೌದು. ಅಂಡ್ ಇದೆಲ್ಲಾನು ಆಗಿದ್ ಹೆಂಗೆ ಅಂದ್ರೆ, ಬಿಂಗೋದಲ್ಲಿ ವರ್ಕ್ ಮಾಡಿ ಟೆಕ್ನಿಷಿಯನ್ಸ್ ಇದಾರೆ ಗೊತ್ತಾ, ಅವರು ಬೇರೆ ಬೇರೆ ಕಡೆ ಹೇಳಿ, ಅವ್ನ್ ಯಾರೋ ಹೊಸ ಹುಡುಗ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಅವ್ನ್ ಯಾರೋ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದಾನೆ, ಅವ್ನೊಂದ್ ಏನೋ ನೋಡಿದ್ರೆ ಪ್ರಾಮಿಸಿಂಗ್ ಅನ್ಸ್ತಾನೆ. ನೋಡಿದ್ರ ಒಂದು ಸೆಟ್ಟೇಲಿ ವ್ಯಕ್ತಿ ಚೆನ್ನಾಗಿದ್ರೆ ಟೆಕ್ನಿಷಿಯನ್ ರೆಕ್ವೈರ್ಮೆಂಟ್ ಮಾಡ್ತಾನೆ. ಅದಕ್ಕೆ ಚಂದನ್ ಅವರೇ ಸಾಕ್ಷಿ. ಹೌದು, ಯಾಕಂದ್ರೆ ನನ್ಗೆ ಎಲ್ಲಾ ಫೋನ್ ಕಾಲ್ ಬಂದಿದ್ ಹಂಗೇನೆ. ನಿಮ್ ಯಾರೋ ಎಡಿಟರ್ ಹೇಳಿದ್ರು ಕಂಡ್ರೆ ನೀವು ಚೆನ್ನಾಗಿ ಆಕ್ಟ್ ಮಾಡ್ತಿರಂತೆ, ನಿಮ್ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆಯಂತೆ ಅಂತ ಅವ್ರು ಯಾರೋ ಹೇಳ್ತಾರೆ. ಅವ್ರು ಕರೆದಾಗ ಅವ್ರೊಂದ್ ಸಿನಿಮಾ ಇದಾಗುತ್ತೆ. ಇನ್ನೊಬ್ರು ಯಾರೇ ಒಬ್ರು ಹೊಸಬ್ರನ್ನ ಹಾಕೊಬೇಕಂದ್ರೆ ಯೋಚನೆ ಮಾಡ್ತಾರೆ, ಯಾಕಂದ್ರೆ ಹೊಸಬ್ರು ಸಿನಿಮಾ ಅಂದಾಗ ಅವ್ರಿಗೆ ಫಿನಾನ್ಷಿಯಲ್ ರೆವೆನ್ಯೂ ಎಲ್ಲ ನೋಡ್ತಾರೆ. ಬಟ್ ಈ ನನ್ ಜೊತೆ ವರ್ಕ್ ಮಾಡಿದವರು ಅಥವಾ ನನ್ ಬಗ್ಗೆ ಗೊತ್ತಿರೋದಲ್ಲ ಹೊರಗಡೆ ಹೋಗಿ, ಇಲ್ಲ ತುಂಬಾ ಒಳ್ಳೆ ಆರ್ಟಿಸ್ಟ್, ತುಂಬಾ ಡೆಡಿಕೇಟೆಡ್ ಆಗಿದ್ದಾರೆ, ಅವರೇ ಪ್ರೊಡ್ಯೂಸ್. ನನ್ಗೆ ಇನ್ನೊಂದು ಖುಷಿ ಆಗಿದೆ ಅಂದ್ರೆ, ಯಾರು ಹೇಳಿದ್ರು ಗೊತ್ತಿಲ್ಲ ನಮ್ ಟೀಮ್ ಅವರು, ಬಟ್ ಯಾರು ಹೇಳಿದ್ರು ಅವರೇ ಪ್ರೊಡ್ಯೂಸ್ ಮಾಡಿದ್ರು ಯಾವತ್ತೂ ಸೆಟ್ ಲೇಟ್ ಆಗಿ ಬರೋದಾಗ್ಲಿ ಅಥವಾ ದುರಂಕಾರ ಮಾಡೋದಾಗ್ಲಿ ಯಾವತ್ತೂ ಅದ್ ಮಾಡಿಲ್ಲ. ಆನ್ ಟೈಮ್ ಬರೋರು, ನೀಟಾಗಿ ಕೆಲಸ ಮಾಡ್ಬಿಟ್ಟು ಹೋಗೋರು. ಸೊ ಡೆಡಿಕೇಶನ್ ಇದೆ ಆರ್ಟಿಸ್ಟ್ಗೆ ಅಂತ. ಈ ತರ ವಿಚಾರಗಳು ಹೋಗಿನೇ ಬೇರೆ ಸಿನಿಮಾಗಳು ಅವ್ರು ಕರೆದು ಹೀರೋ ಅವಕಾಶ ಕೊಟ್ಟು ಸಿನಿಮಾಗಳು ಆಗ್ತಾ ಇರೋದು. ಸೊ ಖುಷಿ ಇದೆ. ಸೊ ಬಿಂಗೋ ಅಂತಾರ ನನ್ಗೊಂಥರ ಜೀವನ ಇದ್ದಂಗೆ. ಖಂಡಿತ ಸರ್, ನನಗೂ ಜೀವನನೇ, ನಿಮ್ಗೂ ಜೀವನ. ಯಾಕೆಂದ್ರೆ ನಾನು ಶಂಭೋ ಶಿವಶಂಕರ ಆದ್ಮೇಲೆ ರಿಲೀಸ್ ಬರ್ತಾ ಇರೋಂತ 2ನೇ ಸಿನಿಮಾ ಬಿಂಗೋ. ತುಂಬಾ ಎಕ್ಸ್ಪೆಕ್ಟೇಷನ್. ಯಾಕಂದ್ರೆ ಶಂಭೋ ಶಿವಶಂಕರದಲ್ಲಿ ಔಟ್ ಅಂಡ್ ಔಟ್ ಮಾಸ್ ಮಾಡಿದ್ದೆ, ಇದರಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್, ಕಾಮಿಡಿ ಸಸ್ಪೆನ್ಸ್ ಥ್ರಿಲ್ಲರ್. ಇದು ನನಗೊಂದು ಹೊಸ ಯುಗ ಸರ್. ಇಷ್ಟೆಲ್ಲ ಆದ್ಮೇಲೆ ನನ್ನ ಸ್ವಾರ್ಥನೂ ಸಹ ಇರುತ್ತೆ. ನಿರ್ದೇಶಕರ ಜೊತೆ ಕೆಲಸ ಮಾಡಿ ಏನನ್ಸ್ತು ಅದ್ರ ಬಗ್ಗೆ ನೀವು ಮುಕ್ತವಾಗಿ ಮಾತಾಡ್ಬೇಕು. ಯಾಕೆ ಅಂದ್ರೆ ಒಬ್ಬ ನಿರ್ದೇಶಕರ ಜೊತೆ ಸಿನಿಮಾ ಮಾಡ್ಬೇಕಾದ್ರೆ ಹೀರೋಗಳು ಗಲಾಟೆ ಮಾಡ್ಕೊಳ್ಳೋದು ನೋಡಿದೀನಿ, ಮಧ್ಯದಲ್ಲ ಇದು ಕಿತ್ತೋಗೋದು ನೋಡಿದೀನಿ. ಬಟ್ ನಮ್ಮ ಮಧ್ಯದಲ್ಲಿ ಸಿನಿಮಾಗೋಸ್ಕರ ಗಲಾಟೆ ಆಗಿದೆ ಅನ್ನೋದು ಬಿಟ್ರೆ ಪರ್ಸನಲ್ ಆಗಿ ಯಾವುದೇ ತರ ಗಲಾಟೆಗಳಾಗಿಲ್ಲ. ಬಟ್ ಈಗ ನಿರ್ದೇಶಕರ ಜೊತೆ, ಯಾಕೆಂದ್ರೆ ನಾನು ಸೀರಿಯಲ್ ಮಾಡಿದ್ದೆ, ನೀವು ಸೀರಿಯಲ್ ಮಾಡಿದ್ರಿ, ಆಮೇಲೆ ನಾನೊಂದು ಸಿನಿಮಾ ಮಾಡಿದ್ದೆ, ಅದಾದ್ಮೇಲೆ 2ನೇ ಸಿನಿಮಾನೇ ನನ್ ಬಿಂಗೋ. ಒಂದು ಅವಕಾಶ ಕೊಟ್ರಿ. ನಿಮ್ಮ ಕಲ್ಪನೆನ ನಾನು ತೆರೆ ಮೇಲೆ ತಂದಿರೋದು. ಅಂದ್ರೆ ನೀವು ಕಂಡಂತ ಕನಸನ್ನ ನಾನೊಬ್ಬ ನಿರ್ದೇಶಕನಾಗಿ ತೆರೆ ಮೇಲೆ ತಂದಿದ್ದೀನಿ. ನಿಮ್ಮ ಕಂಡ ಕನಸು ನನಸಾಗಿದ್ಯಾ? ಇಲ್ಲ, ಖಂಡಿತ ಆಗಿದೆ ಸರ್. ಖುಷಿ ಆಗಿದೆ ನನಗೆ. ಫಸ್ಟ್ ಆಫ್ ಆಲ್ ಈಗ ಏನಂದ್ರೆ, ಏನೇನ ಜಗಳ ಆಡ್ಕೊಂಡಿದ್ರು ಅಥವಾ ಮನಸ್ತಾಪ, ಆರ್ಗ್ಯುಮೆಂಟ್ ಏನೇ ಇದ್ರು ಅದು ಕ್ರಿಯೇಟಿವ್ ರೀಸನ್ಸ್ ಬಂದಿದ್ದು, ಸಿನಿಮಾಗೋಸ್ಕರನೇ ಬಂದಿದ್ದು. ಯಾವ್ದು ಪರ್ಸನಲ್ ಆಗಿ ನಿಮ್ ಮೇಲೆ ಏನೋ ಕೋಪ ಅಥವಾ ನನ್ ಮೇಲೆ ಏನೋ ಕೋಪ ಆ ವಿಚಾರಕ್ಕೆ ಬಂದಿಲ್ಲ. ಸೊ ನಂಗೆ ಆ ವಿಚಾರದಲ್ಲಿ ಖುಷಿ ಇದೆ. ಜಗಳ ಮಾಡಿದ್ರು ನಾವು ಸಿನಿಮಾಗೋಸ್ಕರ ತಾನೇ ಜಗಳ ಮಾಡಿದ್ವಿ ಬಿಡು, ಪ್ರಾಡಕ್ಟ್ ಗೋಸ್ಕರ ಜಗಳ ಮಾಡಿ. ಗೊತ್ತಾಗೋಯ್ತು ಖುಷಿ ಆಗಿದ್ದೀರಂತ ಯಾವಾಗ ಗೊತ್ತಾಯ್ತು ಗೊತ್ತಾ ಸರ್?
ರಫ್ ಕಾಪಿ ನೋಡ್ಬಿಟ್ಟು ಮನೆ ಕರೆದಿ ನಾನು ಇಡೀ ಪೇಮೆಂಟ್ ಸೆಟ್ಲ್ಮೆಂಟ್ ಮಾಡಿದ್ರಲ್ಲ ಅವತ್ತೇ ಖುಷಿ ಆಗೋಯ್ತು ನನಗೆ. ಓ ಇವಳು ಅಂದ್ರೆ ಒಬ್ರು ನಿರ್ಮಾಪಕರು ಇಡೀ ಪೇಮೆಂಟ್ ನ ಸಿನಿಮಾ ರಿಲೀಸ್ ಅಂದ್ರೆ ನನ್ ಕೊಟ್ಟೆ ನಂಗೆ ತುಂಬಾ ವರ್ಷಗಳಾಗೋಯ್ತು ಸರ್ ಪೇಮೆಂಟ್ ಕೊಟ್ಟು. ಅಂದ್ರೆ ಸಿನಿಮಾ ಕುಂಬಳಕಾಯಿ ಹೊಡೆದ ಮೇಲೆ ರಫ್ ಕಾಪಿ ನೋಡಿ ಪೇಮೆಂಟ್ ಕೊಟ್ಟಿದ್ದು. ಅಂದ್ರೆ ಒಬ್ಬ ನಿರ್ಮಾಪಕರು ಸಿನಿಮಾ ಮಾಡಿ ಫಸ್ಟ್ ಸಿನಿಮಾ ಏನಿದೆ ಕೆಲಸ ಮುಗಿಸ್ಬಿಡೋಣ ಅಂತ ಕಾಲದಲ್ಲಿ ನೀವು ನನಗೆ ಕರೆದು ಇಲ್ಲ ನೀವು ಕೆಲಸ ಎಲ್ಲ ನನ್ಗೆ ಇಷ್ಟ ಆಗಿದೆ ಅಂತ ಪೇಮೆಂಟ್ ಸೆಟ್ಲ್ಮೆಂಟ್ ಮಾಡಿದಾಗ ಇಷ್ಟ ಆಗಿದೆ ಅಂತ ಗೊತ್ತು. ಆದ್ರೂ ನನ್ಗೊಂದ್ ಸ್ವಲ್ಪ ಇರುತ್ತೆ ನಿಮ್ಮ ಕತೆ ಅಂದ್ರೆ ನಿಮ್ಮ ಫೀಲಿಂಗ್ಸ್ ಯಾಕೆಂದ್ರೆ ಒಂದು ಕತೆ ಮಾಡೋದಕ್ಕೆ ನನಗೂ ಗೊತ್ತೆ. ನಾನು ಒಬ್ಬ ಕತೆಗಾರನಾಗಿ ಒಂದು ಕತೆ ಮಾಡಿಬೇಕಾದ್ರೆ ಅದನ್ನ ತೆರೆ ಮೇಲೆ ತರಬೇಕಾದ್ರೆ ಅದನ್ನ 10 ಸಲ ಕನ್ಸ್ಕೊಂಡಿರ್ತೀನಿ. ಆದ್ರೆ ನೀವು ಕತೆ ಮಾಡ್ತಾ ಇದೀರಿ ಅಂದಾಗ ನಿಮ್ಮ ಕತೆಗೆ ನೀವು ಇದು ಮಾಡಿದಾಗ ನೀವು ಒಂದು 10 ಸತಿ ಕನ್ಸ್ಕೊಂಡಿದ್ರ ನನ್ನ ಸಿನಿಮಾ ಪ್ರೆಸೆಂಟೇಶನ್ ಹಿಂಗಿರುತ್ತೆ, ನನ್ನ ಸಿನಿಮಾ ನನ್ನ ಫ್ರೇಮ್ ಹಿಂಗಿರುತ್ತೆ ಅಂದ್ರೆ ಈ ತರ ಇರ್ಬೇಕು ಅಂತ. ಅದೆಲ್ಲ ಫಿಲ್ ಆಗಿದ್ಯಾ ಸಿನಿಮಾದಲ್ಲಿ ಹೇಗ್ ಅನ್ಸ್ತು ಅನ್ನೋದು? ಇಲ್ಲ ಅದೆಲ್ಲ ಚೆನ್ನಾಗಿ ಸರ್. ಎವ್ರಿಥಿಂಗ್ ಇಸ್ ನಾನು ಅನ್ಕೊಂಡಿದ್ ಬಂದಿದೆ ಸ್ಕ್ರೀನ್ ಮೇಲೆ. ಅದಾದ್ಮೇಲೆ ಟೆಕ್ನಿಷಿಯನ್ಸ್ ನಿಮ್ ಜೊತೆಗೆ ನೀವು ಕರ್ಕೊಂಡ್ ಬಂದ ಟೆಕ್ನಿಷಿಯನ್ಸ್ ಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಟ್ರು ನಮ್ಗೆ. ಬಿಕಾಸ್ ನಾನು ಒಂದು ಅಷ್ಟು ಸಲ ಚೇಂಜಸ್ ಮಾಡಿಸ್ಕೊಂಡಿದೀನಿ. ಟೇಬಲ್ ಮೇಲೆ ಸರ್ ಇಲ್ಲ ಸರ್ ಇದು ಮಾಡೋಣ ಸರ್ ಮಾಡೋಣ ಸರ್ ಇನ್ನೊಂದೇನ್ ಗೊತ್ತಾ, ನಾಯಕ ನಟಿಂಗ್ ಎಡಿಟಿಂಗ್ ಸೆನ್ಸ್ ಗೊತ್ತಪ್ಪ. ನಾಯಕ ನಟಿಂಗ್ ಎಡಿಟಿಂಗ್ ಸೆನ್ಸ್ ಅಂದ್ರೆ ನಾವ್ ಯಾಕೆ ಒಬ್ಬ ಡೈರೆಕ್ಟರ್ ಆಗಿ ನಾನು ಏನೋ ಒಂದು ಮಾಡಿರ್ತೀನಿ. ಸೊ ಸಣ್ಣದಾಗಿ ಏನೋ ಒಂದು ಮಾಡೋಣ ಸರ್ ಅಂದ್ರೆ ಬೆಟರ್ ಅಷ್ಟೇ. ಸೊ ಆ ತರ ತುಂಬಾ ಹಿಂಸೆ ಕೊಟ್ಟಿದ್ದೀನಿ ನಾನು ನಮ್ಮ ಟೀಮಲ್ಲಿ ಎಲ್ರಿಗೂ. ಮ್ಯೂಸಿಕ್ ಒಂದೊಂದು ಒಂದು 25 ದಿನ ನಮ್ಮ ಮನೇಲೆ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ವು. ರೀ ರೆಕಾರ್ಡಿಂಗ್ ನಮ್ಮ ಮನೆ ರೂಮ್ ಅಲ್ಲೇ ಲಾಕ್ ಮಾಡ್ಕೊಂಡು. ಹಿತನ್ ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ರು, ರೀ ರೆಕಾರ್ಡಿಂಗ್ ಬಂದು ಅಂಜನ್ ಚೆನ್ನಾಗಿ ಮಾಡಿದ್ರು. ಹಿತನ್ ಸರ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ವೆಂಕಿ ಸರ್ ಒಂದು ಹೆವಿ. ಅವ್ರ ಬಗ್ಗೆ ನಾನು ಮಾತಾಡ್ಬೇಕು ಅಂದೆ. 100 ಸಿನಿಮಾ 130 ಸಿನಿಮಾ ಎಡಿಟ್ ಮಾಡಿದಂತ ವೆಂಕಿ ಅವರು ನಮ್ಮ ಸಿನಿಮಾಗೆ ಎಡಿಟ್ ಮಾಡಿರೋದು. ಯಾಕೆಂದ್ರೆ ಅವ್ರು ನಿಮ್ಗೆ ಗೊತ್ತು ವರ್ಷಕ್ಕೆ ಒಂದು 15-20 ಸಿನಿಮಾ ಎಡಿಟ್ ಮಾಡ್ತಾನೆ ಇರ್ತಾರೆ. ಆ ಬ್ಯುಸಿಲು ನೀವು ಯಾವ ಟೈಮ್ ಹೇಳಿದ್ರು ನಾವ್ ಯಾವ ಟೈಮ್ ಹೇಳಿದ್ರು ಆ ಟೈಮಿಗೆ ನಮ್ ಕುತ್ಕೊಂಡು ವರ್ಕ್ ಮಾಡ್ಕೊಟ್ಟಂತ ನಮ್ಮ ವೆಂಕಿ ವಿ ಅಂತ ತುಂಬಾ ಒಳ್ಳೆ ಎಡಿಟ್ರು. ಅವ್ರ ಜೊತೆ ಕೆಲಸ ಮಾಡಿದಾಗ ಹೆಂಗಿತ್ತು ಸರ್, ರಾತ್ರಿ 11 ಗಂಟೆಗೆಲ್ಲ ಕೆಲಸ ಮಾಡಿದೀವಿ, ರಾತ್ರಿ 12 ಗಂಟೆ ಕೆಲಸ ಮಾಡಿದೀವಿ, ಬೆಳಗಿನ ಜಾವ ಕೆಲಸ ಮಾಡಿದೀವಿ. ಆ ಅನುಭವಗಳು ಹೆಂಗಿತ್ತು, ಆ ವ್ಯಕ್ತಿ ಕೋಪ ಮಾಡ್ಕೊಳ್ದೆ ಕೆಲಸ ಮಾಡ್ಕೊಟ್ರ, ಕೋಪ ಮಾಡ್ಕೊಂಡ್ ಕೆಲಸ ಮಾಡ್ಕೊಟ್ರ. ಅಂದ್ರೆ ನಾನ್ ಹೇಳ್ಬೋದು ಯಾಕಂದ್ರೆ ನಂದೆಲ್ಲ ಸಿನಿಮಾ ಅವ್ರೇ ಎಡಿಟ್ ಮಾಡ್ತಾ ಇರೋದು. ಶಂಭು ಶಿವಶಂಕರ್ ಆಗ್ಬೋದು, ಬಿಂಗೋ ಆಗ್ಬೋದು, ಕರ್ಣದುರಿಗೆ ಆಗ್ಬೋದು, ಈಗ ಮುಂದೆ ಬರ್ತಾರ ಸಿಂಧೂರಿ ಆಗ್ಬೋದು, ಅದಕ್ಕೆ ಮುಂಚೆ ಇನ್ನೊಂದು ಬರ್ತಾರ ಸಿನಿಮಾಗಳು ಆಗ್ಬೋದು. ಪ್ರತಿ ಸಿನಿಮಾನ ಎಡಿಟರ್ ಆಗಿ ನನ್ನ ವೆಂಕಿ ಅವ್ರನ್ನ ಆಯ್ಕೆ ಮಾಡಿದ್ದೀನಿ. ಯಾಕೆಂದ್ರೆ ಒಬ್ಬ ಟೆಕ್ನಿಷಿಯನ್, ಒಳ್ಳೆ ಟೆಕ್ನಿಷಿಯನ್ ಅನ್ನೋದು. ಬಟ್ ನೀವು ಜೊತೆ ನನ್ನ ಬಿಂಗೋದಲ್ಲಿ ನೀವು ನನ್ನ ಎಡಿಟಿಂಗ್ ಕುತ್ಕೊಂಡಿದ್ರಿ, ಅವ್ರ ಬಗ್ಗೆ ಅನುಭವಗಳು ನೀವು ಹೇಳಿ. ಇಲ್ಲ ನನ್ಗೆ ಏನಂದ್ರೆ ಇವಾಗ ನೀವ್ ಹೇಳೋದು ಗೊತ್ತಾ, ಕತೆ ಬರ್ಕೊಂಡಾಗ ಒಂದಷ್ಟು ಐಡಿಯಾಗಳಿರುತ್ತೆ, ಅದ್ ಎಕ್ಸಿಕ್ಯೂಟ್ ಆಗ್ಬೇಕು ಅಂತ. ಅದೊಂದೇ ಕಾರಣಕ್ಕೆ ನಾನು ಸ್ವಲ್ಪ ಇನ್ವಾಲ್ವ್ ಆಗಿದ್ದು ಎಡಿಟಿಂಗ್ ವಿಚಾರಕ್ಕೆ. ಯಾಕಂದ್ರೆ ಒಂದ್ ಸಿನಿಮಾ ಚೆನ್ನಾಗ್ ಆಗೋದು ಬಿಡೋದು ಎಡಿಟಿಂಗ್ ಟೇಬಲ್ ಮೇಲೆ. ಹೌದು, ನಾವ್ ಯಾವ ಶಾರ್ಟ್ ಹಾಕ್ತಿವಿ ಏನಾಗ್ತಿವಿ ಅದೆಲ್ಲ ಅಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ. ಆಮೇಲೆ ನನ್ಗೆ ಕೆಲವು ಸೀನ್ ಅಲ್ಲಿ ಕೆಲವು ಶಾರ್ಟ್ ಸ್ವಲ್ಪ ಸ್ಪೆಸಿಫಿಕ್ ಆಗಿದ್ದೆ. ಇಲ್ಲ ನಂಗೆ ಇದೇ ರಿಯಾಕ್ಷನ್ ಬೇಕು ಅಂದ್ರೆ ಈ ತರ ಒಂದಷ್ಟು ವಿಚಾರಗಳು ಮಾತ್ರ ನಾನು ತುಂಬಾ ಸ್ಪೆಸಿಫಿಕ್ ಆಗಿದ್ದೆ. ಬಟ್ ನಂಗೊಂದು ಭಯ ಇದ್ದಿದೆ ಏನಂದ್ರೆ, ನೀವ್ ಹೇಳ್ದಂಗೆ ವೆಂಕಿ ಸರ್ ಅಷ್ಟು ಸಿನಿಮಾ ಎಡಿಟರ್, ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ. ಚೂಮಂತರ್, ಜೆಂಟಲ್ಮನ್ ಅಂತ ಸಿನಿಮಾಗಳನ್ನ ಟ್ರೈಲರ್ ಕಟ್ ಮಾಡಿ ಇವತ್ತು ಎಷ್ಟೊಂದ್ ಜನ ಬೇರೆ ಕಡೆ ಎಡಿಟ್ ಮಾಡಿಸಿ ಟ್ರೇಲರ್ ಕಟ್ಟಿಗೆ ಇರೋ ತರ ಬರ್ತಾರೆ. ಹೌದು. ಸೊ ತುಂಬಾ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ. ಆಮೇಲೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ವ್ಯಕ್ತಿ. ನಾನು ನನ್ನ ತಲೆನಲ್ಲಿ ಇದ್ದಿದ್ದ ನಾನು ಕೇಳಿದ್ರೆ ಈ ಅಪ್ಪ ಹೆಂಗ್ರಿ, ಯಾಕಂದ್ರೆ ಅಪ್ಪ ಸ್ವಲ್ಪ ಶಾರ್ಟ್ ಟೆಂಪರ್ಡ್ ಅಂತ ಗೊತ್ತಿದೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಚೆನ್ನಾಗಿರೋ ಸ್ಕ್ರಿಪ್ಟ್ ನ ಕೆಡಿಸ್ಬಿಟ್ಟಿರ್ತಾರೆ ಶಾರ್ಟ್ ವೈಸ್. ಅಂದ್ರೆ ಕ್ರಿಯೇಟಿವ್ ಆಗಿ ಬೈದಿರೋದು ನೋಡಿದೀನಿ. ಎಷ್ಟು ಚೆನ್ನಾಗಿದೆ ರೀ ಕತೆ, ಇದಕ್ಕೆ ಯಾಕ್ರಿ ಹಿಂಗ್ ಮಾಡಿದಿರ, ಇನ್ನೊಂದು ಚೆನ್ನಾಗಿ ಮಾಡ್ಬೋದಿತ್ತಲ್ವೇನ್ರಿ, ಆ ತರ ಬೈದಿರೋದೆಲ್ಲ ನೋಡಿದೀನಿ ನಾನು. ಅವ್ರನ್ನ ನೆಗೆಟಿವ್ ಅಂತ ಹೇಳ್ತಾರೆ, ಬಟ್ ಹೇಳ್ತಿರೋದು ಅವರು ಕ್ರಿಯೇಟಿವ್ ಆಗಿ ತುಂಬಾ ಸ್ಟ್ರಿಕ್ಟ್ ಆಗಿರೋದ್ರಿಂದ ಯಾವ ತರ ಶಾರ್ಟ್ ಇದ್ರೆ ಹೆಂಗಿರುತ್ತೆ, ಯಾವ ತರ ಕಂಪೋಸ್ ಆಗ್ಬೇಕಿತ್ತು ಅದೆಲ್ಲ ಅವ್ರು ಹೇಳ್ತಾರಲ್ಲ. ಸೊ ನಾನು ಏನು ಹೊಸಮ, ನಾನು ಹೋಗ್ಬಿಟ್ಟು ಹೇಳಿದ್ರೆ ಹೆಂಗಪ್ಪ ತಗೋತಾರೆ ಅನ್ಬಿಟ್ಟು ನಾನು ಯೋಚನೆ ಮಾಡಿ ಅದು ಚಿಕ್ಕದಾಗಿ ನನ್ನ ಫೋನ್ ಎಲ್ಲ ಚಿಕ್ಕದಾಗಿ ಎಡಿಟ್ ಮಾಡಿ ಏನೋ ಸೌಂಡ್ ಎಫೆಕ್ಟ್ ಎಲ್ಲ ಹಾಕಿ ಸುಮ್ಮನೆ ತೋರಿಸ್ದೆ, ಸರ್ ಇದೆಲ್ಲ ನೋಡಿ ಅಂತ. ಅವಾಗ ಅವ್ರಿಗೆ ಅರ್ಥ ಆಯ್ತು, ಓಕೆ ನಾನು ಏನಕ್ಕೆ ತೋರಿಸ್ತಾ ಇದೀನಿ ಅವ್ರಿಗೆ ಅಂತ. ಸರ್ ಇವಾಗ ಏನು ನೀವ್ ನನ್ನ ಜೊತೆ ಕುತ್ಕೊಂಡು ಒಂದ್ಸರಿ ಎಡಿಟಿಂಗ್ ಅಲ್ಲಿ ಕುತ್ಕೋಬೇಕಲ್ವ ನೀವು ಅಷ್ಟೇ ಸರ್ ಅಂತ. ಅಷ್ಟೇ ತಾನೆ, ಬನ್ನಿ ಸರ್ ನೀವೇ ಪ್ರೊಡ್ಯೂಸರ್, ಆಯ್ತು ಬನ್ನಿ ಅಂದ್ರು. 2 ದಿನ ಬರ್ತೀನಿ ಅಂದೆ, ಅದ್ 2 ವಾರ ಆಯ್ತು ನಾನು ಅವ್ರ ಜೊತೆ. ನಾನು ನೀವು ಎಲ್ಲ 2 ವಾರ ಅವ್ರ ಜೊತೆ ಕೂತಿದ್ವಿ. ಬಟ್ ಏನಂದ್ರೆ ಯಾವತ್ತು 11 ಒಂದ್ ಇಡೀ ದಿನ ಕೂತ್ಕೊಂಡ್ರು ತಿರ್ಗಾ ನೆಕ್ಸ್ಟ್ ಡೇ ಬೆಳಿಗ್ಗೆ ಬಂದ್ ಮತ್ತೆ ಫಸ್ಟ್ ಇಂದ ಮಾಡ್ಕೋತೀವಿ ಅಂದ್ರೂ ಯಾವತ್ತು ಕೋಪ ಮಾಡ್ಕೊಳ್ಳೋದಾಗ್ಲಿ. ನಂಗೆ ಅದೊಂದು ಖುಷಿ ಇದೆ ಸರ್. ಅದೊಂದೇ ಕಾರಣಕ್ಕೆ ನಾನು ಕಿತ್ತಾಡಿರ್ಬೋದು ವೆಂಕಿ ಅವ್ರ ಹತ್ರ ಎಡಿಟಿಂಗ್ ಮಾಡ್ಬೇಕಾದ್ರೆ ನಾವು ಒಂದ್ ಸ್ವಲ್ಪ ನೈಟ್ ಅಲ್ಲಿ ಜಾಸ್ತಿ ಎಡಿಟ್ ಮಾಡ್ತೀವಿ. ಅಂದ್ರೆ ನಮ್ಗೆ ನೈಟ್ ಅಲ್ಲಿ ಒಂದ್ ಸ್ವಲ್ಪ ಫ್ರೀ ಸಿಗುತ್ತೆ ಅಂತ ಕಿತ್ತಾಡಿದೀವಿ, ನಾವು ಸಿನಿಮಾಗೋಸ್ಕರ ಕಿತ್ತಾಡಿದೀವಿ. ಬಟ್ ಯಾವತ್ತೂ ಕೋಪ ಮಾಡ್ಕೊಂಡು ಇಲ್ಲ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳಿಲ್ಲ. ಒಬ್ಬ ನಿರ್ದೇಶಕರಿಗೆ ತಕ್ಕಾಗೆ ಎಡಿಟ್ ಮಾಡುವಂತ ಒಬ್ಬ ಎಡಿಟರ್ ಅದು ನನ್ಗೊಂದು ಖುಷಿ. ಅದಕ್ಕೆ ನನ್ನ ಎಲ್ಲಾ ಸಿನಿಮಾಗಳು ಸಹ ಅವ್ರ ಹತ್ರನೇ ಮಾಡಿಸ್ತಾ ಇರೋದು.
ಸರ್ ಇಷ್ಟೆಲ್ಲಾ ಮಧ್ಯದಲ್ಲಿ ನಾವು ಹೀರೋಯಿನ್ ಮರೆಯಕ್ಕಾಗಲ್ಲ ಸರ್. ಕರೆಕ್ಟ್. ಹೀರೋಯಿನ್ ಜೊತೆ ತುಂಬಾ ಚೆನ್ನಾಗಿ ರೊಮ್ಯಾನ್ಸ್ ಮಾಡಿದಿರಂತೆ. ಅಯ್ಯೋ ಸರ್, ಅದು ಇಲ್ಲ ಸರ್, ನಮ್ ಸಿನಿಮಾ ಸಾಂಗ್ ಎಲ್ಲ ನೋಡಿದ್ವಲ್ಲ ಸರ್. ಸರ್ ಅದ್ ಸಾಂಗ್ ಒಂದ್ ಡ್ರೀಮ್ ಸಿಂಗ್ ಅಷ್ಟೇ. ಆ ಸಾಂಗ್ ಅಲ್ಲಿ ಏನಿದೆ ಅದಷ್ಟೇ ರೊಮ್ಯಾನ್ಸ್. ಓಕೆ ಸರ್, ಲವ್ ಎಲ್ಲ ಮಾಡಿದಿರಾ? ಹೆಂಗಿತ್ತು ರೊಮ್ಯಾನ್ಸ್? ಏನಿತ್ತು ಅದೆಲ್ಲ? ಸರ್ ನೀವೇ ಡೈರೆಕ್ಟ್ ಅದಕ್ಕೆ ನಾನ್ ಡೈರೆಕ್ಟರ್ ಆಗಿ ಏನ್ ಮಾಡ್ಬೇಕು ಮಾಡಿದೀನಿ, ಅದ್ರ ನೀವ್ ಏನ್ ಮಾಡಿದ್ರಿ ಅಂತ ಹೇಳ್ಬೇಕು ಈಗ. ಇಲ್ಲ, ನಾನು ತುಂಬಾ ಸ್ಪೆಸಿಫಿಕ್ ಆಗಿದೆ. ಬರಿಬೇಕಾದ್ರೆ ತುಂಬಾ ಯೋಚನೆ ಮಾಡ್ಕೊಂಡೇ ಬರ್ದಿದ್ದೆ. ಎಲ್ಲೂ ಹುಡುಗಿನ ಮುಟ್ಟಿಸ್ಕೋಬಾರ್ದು ಅಂತ. ಅಂದ್ರೆ ತೀರಾ ಓವರ್ ರೊಮ್ಯಾಂಟಿಕ್ ಆಗಿ, ಯಾಕಂದ್ರೆ ನನ್ ಸೀರಿಯಲ್ ಬರೀ ಅದೇ ಇತ್ತು ಸರ್. ನನ್ಗೆ ಅದೇ ಬ್ರ್ಯಾಂಡ್ ಆಗ್ಬಿಡ್ಬಾರ್ದು ಅಥವಾ ಅದೇ ವಿಚಾರ ಆಗ್ಬಾರ್ದು ಅನ್ಬಿಟ್ಟು ಅದೊಂದು ಡ್ರೀಮ್ ಸೀಕ್ವೆನ್ಸ್ ತೋರಿಸಿದೀವಿ. ಯಾಕಂದ್ರೆ ಅವ್ರಿಬ್ರು ಎಷ್ಟ್ ಚೆನ್ನಾಗಿದ್ರು ರಿಲೇಶನ್ಶಿಪ್ ಅಲ್ಲಿ ಅನ್ನೋದನ್ನ ತೋರ್ಸೋದಕ್ಕೆ ಆ ಸಾಂಗ್ ನ ನಾವು ಕಂಪೋಸ್ ಮಾಡಿರೋದು. ಅದು ಒಂದೇ ಅವ್ರಿಬ್ರು ಮಧ್ಯೆ ರೊಮ್ಯಾನ್ಸ್ ಅಂತ ಇರೋದು. ಇನ್ನು ಮಿಕ್ಕಿದೆಲ್ಲ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅವ್ರಿಬ್ರದ್ದು ಕೆಮಿಸ್ಟ್ರಿ ಅಥವಾ ಮಾತುಕತೆ. ಹುಡುಗಿ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಏನಿಸ್ತು ಅಂದ್ರೆ, ಸಾರಿ, ರಕ್ಷಾ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಏನಿಸ್ತು? ಇಲ್ಲ, ನಾನು ಫಸ್ಟ್ ಯಾಕೆಂದ್ರೆ ಹುಡುಗಿ ಅಂತ ಹೇಳ್ತೀನಿ ಅಂದ್ರೆ ಅಂದ್ರೆ ಆ ಹೀರೋಯಿನ್ ಹೆಂಗಾಗಿದ್ರೆ ನಮ್ಮನೆ ಹುಡುಗಿ ಅನ್ನೋ ತರ ಫೀಲ್ ಆಗಿದೆ ನನಗೆ. ಅದಕ್ಕೆ ನಾನು ರಕ್ಷಾ ಅನ್ನೋರು ಅಂತೀನಿ, ಹುಡುಗಿರು ಅಂತೀನಿ, ಯಾವ್ದು ಏನ್ ಬೇಕಾದ್ರೂ ಕರೆದ್ರು ಆ ಹುಡುಗಿ. ಯಾಕೆಂದ್ರೆ ಅಷ್ಟು ಕಂಫರ್ಟಬಲ್ ನಮ್ಮ ಸಿನಿಮಾ ಜೊತೆಲಿ ಮಾಡ್ಬೇಕಂದ್ರೆ ನನಗೆ ಖುಷಿ ಏನಂದ್ರೆ, ನಾನ್ ಡೈರೆಕ್ಟ್ ಮಾಡ್ಬೇಕಾದ್ರೂ ಪಾಪ ಎಲ್ಲೋ ಕಲಾವಿ ಹೀರೋಯಿನ್ ಆದ್ರೂ ನಾನು ಎಷ್ಟೋ ಸರಿ ಅಬ್ಸರ್ವ್ ಮಾಡಿದ್ದೀನಿ. ನೀವ್ ಆಕ್ಟ್ ಮಾಡ್ಬೇಕಾದ್ರೆ ಬಂದು ಮಾನಿಟರ್ ಮುಂದೆ ಕೂತ್ಕೊಳ್ಳೋದು, ಇಲ್ಲ ಪಕ್ಕದಲ್ಲಿ ಕೂತ್ಕೊಂಡು ಸರ್ ಹಿಂಗ್ ನಾವ್ ನೋಡ್ಬಹುದು ಅಂತ ಅಂದ್ರೆ ಕೇಳಂತ ಹುಡುಗಿ ಅಷ್ಟು ಡೆಡಿಕೇಶನ್ ಇತ್ತು. ಬಟ್ ಅದಕ್ಕೆ ನಾನು ಅಷ್ಟು ಫ್ರೀ ಆಗಿ ಆ ಹುಡುಗಿ ಅಂತ ಏನಾದ್ರು ಮಾತಾಡ್ತೀನಿ. ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಡಿ. ನಮ್ ಸಿನಿಮಾದ ನಾಯಕ ನಟಿ ಆರ್ ಖುಷಿ. ಓಕೆ, ಆ ಹುಡುಗಿ ಹ್ಯಾಕ್ ಮಾಡಿದ್ರಿ, ಏನ್ ಅನಿಸ್ತು? ಇಲ್ಲ, ನಾನು ಫಸ್ಟ್ ಅವ್ರು ಬರೋಕ್ಕೂ ಮುಂಚೆ ಒಂದ್ 20 ಜನ ಬಂದಿದ್ರು ನೋಡಿ. ಹೌದು, 20 ಜನ, ಒಂದೊಂದು 20 ಅದ್ಭುತಗಳು, ಅಲ್ಲಿ ಅದ್ ಬೇರೆ ವಿಷಯ. ಸೊ ಕೆಲವರು ಅಂದ್ರೆ ಕೆಲವು ಹುಡುಗಿರು ಅವರು ಕಥೆನೇ ಕೇಳಕ್ ರೆಡಿ ಇರ್ಲಿಲ್ಲ. ಬರೀ ಪೇಮೆಂಟ್ ವಿಚಾರದಲ್ಲೇ ಇದ್ರು. ಅಂಡ್ ಅವ್ರು ಕೇಳಿದ ಪೇಮೆಂಟ್ ನಮ್ ಕೈಲಿ ಅಫೋರ್ಡ್ ಮಾಡಕ್ ಆಗ್ತಿರ್ಲಿಲ್ಲ. ಅದು ಅವ್ರು ಕೇಳಿದ ತಪ್ಪು ಅಂತ ಹೇಳಲ್ಲ ನಾನು. ಹೌದು, ನಮ್ಮಂತ ಹೊಸ ಪ್ರೊಡ್ಯೂಸರ್ಸ್ಗೆ ಅವ್ರು ಕೇಳಿದ ಬಡ್ಜೆಟ್ ನ ಕೊಡಕ್ ಆಗ್ತಿರಲ್ಲ. ಸೊ ಹಂಗಾಗಿ ನಾವು ಕೆಲವ್ರ ಜೊತೆ ಇಲ್ಲ ಮೇಡಮ್ ಆಗಲ್ಲ ಅಂತ ಹೇಳ್ಬಿಟ್ಬಿಟ್ಟಿದ್ವಿ. ಇನ್ ಕೆಲವರು ಕತೆ ಎಲ್ಲ ಕೇಳಿದ್ರು, ಬಡ್ಜೆಟ್ಗೂ ಓಕೆ, ಅಂದ್ರೆ ನಮ್ದು ಏನ್ ಬಡ್ಜೆಟ್ ಇತ್ತು ಅದಕ್ಕೂ ರೆಡಿ ಇದ್ರು. ಬಟ್ ಅವ್ರಿಗೆ ಕ್ಯಾರೆಕ್ಟರ್ ಸ್ವಲ್ಪ ಭಯ ಇತ್ತು, ನೆಗೆಟಿವ್ ಆಗ್ಬಿಡುತ್ತಾ ಕ್ಯಾರೆಕ್ಟರ್ ಹೀರೋಯಿನ್ದು. ಯಾಕಂದ್ರೆ ಹೀರೋಯಿನ್ ತುಂಬಾ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಿರ್ತಾಳೆ. ಎಷ್ಟಕ್ಕೆ ಯಾವ ಮಟ್ಟಕ್ಕೆ ಅಂದ್ರೆ ಅವಳ ಹೇಟ್ ಮಾಡ್ಬಿಡ್ಬೋದು ಜನ, ಅಷ್ಟು ಪ್ರಾಕ್ಟಿಕಲ್ ಆಗಿ ಮಾತಾಡೋ ಒಂದು ಕ್ಯಾರೆಕ್ಟರ್. ಸೊ ನನ್ಗೆ ಎಲ್ರಿಗೂ ಬಂದವ್ರಿಗೆಲ್ಲ ಕತೆ ಹೇಳಿ 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 ಬೇಜಾರಾಗೋಗಿತ್ತು. ಹೌದು, ಇನ್ಫ್ಯಾಕ್ಟ್ ನಾವಿಬ್ರು ಹೀರೋಯಿನ್ ಸಿಕ್ಕಿಲ್ಲ ಅಂದ್ರೆ ಹೀರೋಯಿನ್ ಸೀನ್ ಇಲ್ದಾಗ ಫಸ್ಟ್ ಶೆಡ್ಯೂಲ್ ಮಾಡ್ಬಿಡೋಣ, ಅದು ಒಂದು ಪ್ಲಾನ್ ಮಾಡಿದ್ವಿ. ನಿಧಾನಾಗಿ ನೋಡ್ಕೊಳ್ಳೋಣ ಹೀರೋಯಿನ್ ಯಾರಾದ್ರೂ ಬೇರೆಯವ್ರನ್ನ ಅಂತೆಲ್ಲ ಪ್ಲಾನ್ ಮಾಡಿದ್ವಿ. ಬಟ್ ಅದಾದ್ಮೇಲೆ ಭರತ್ ಅಂತ ಇನ್ನೊಬ್ರು ಡೈರೆಕ್ಟರ್, ಸ್ಪೂಕಿ ಕಾಲೇಜ್ ಡೈರೆಕ್ಟರ್, ರಕ್ಷಾ ಅವ್ರ ಪ್ರೊಫೈಲ್ ನ ಡೈರೆಕ್ಟರ್ ನಮ್ ಶಂಕರ್ ಸರ್ ಕಳ್ಸಿದ್ರು. ಇವರು ತೋರ್ಸಿದ್ರು ಪ್ರೊಫೈಲ್ ಎಲ್ಲ. ನಾನು ಹೈಟ್ ನೋಡ್ಬಿಟ್ಟು ಸ್ವಲ್ಪ ಗಾಬರಿ ಆಗಿದೆ. ನನ್ನಷ್ಟು ಉದ್ದನೇ ಇದ್ದಾಳ ಹುಡುಗಿ. ಸಾರ್, ಹುಡುಗಿರು ತುಂಬಾ ಉದ್ದ ಕಾಣಿಸ್ಬಿಡ್ತಾರೆ ಸ್ಕ್ರೀನ್ ಅಲ್ಲಿ, ಅದು ಇದು ಅದೆಲ್ಲ ಇತ್ತು. ಬಟ್ ನಾವು ಆಡಿಷನ್ ಎಲ್ಲ ಮಾಡಿದ್ವಿ. ಮಾಡಾದ್ಮೇಲೆ ನಾವ್ ಹೇಳ್ತೀವಿ ಅಂತ ಹೇಳಿ ಕಳಿಸ್ಬಿಟ್ವಿ ಅಲ್ವಾ. ಅದಾದ್ಮೇಲೆ ನಾನ್ ನಿಮ್ಗೊಂದೇ ಹೇಳಿದೆ, ಈ ಹುಡುಗಿ ಓಕೆ ಏನಂತೀರಿ ಅಂತ ಹೇಳಿದ್ರೆ ನಿಮ್ಗೆ ಏನ್ ಅನಿಸ್ತು? ಸಡನ್ಲಿ ಇದಕ್ಕಿದಂಗೆ ಅಂದ್ರೆ ಹುಡುಗಿ ಬಂದಿದ್ ಒಂದೇ ಟೈಮ್ ಅನ್ಸುತ್ತೆ. ಸಡನ್ಲಿ ಬಂದನ್ನ ಮೂರ್ ಸಲ ಕರೆದು ಆಡಿಷನ್ ಮಾಡ್ರಿ, ಹುಡುಗಿ ಒಂದೇ ಸತಿ ಓಕೆ ಮಾಡಿದ್ರಲ್ಲ ಅನಿಸ್ದಾಗ ಏನ್ ಅನಿಸ್ತು? ನನ್ಗೆ ಕತೆ ಹೇಳ್ಬೇಕಾದ್ರೂ ನಾನು ಅವ್ರಿಗೆ ಫುಲ್ ಡೀಟೇಲ್ ಆಗಿ ಹೇಳಿದ್ದೆ. ಆಮೇಲೆ ಒಂದ್ 20 ಜನ ಕತೆ ಹೇಳಿದಾಗ ಕಾಮನ್ ಎಕ್ಸ್ಪ್ರೆಷನ್ ಚೇಂಜಸ್ ನೋಡಿದ್ದೆ. ಯಾವ್ದೋ ಒಂದ್ ಸೀನ್ ಹೇಳಿದಾಗ ಅಥವಾ ಒಂದು ಡೈಲಾಗ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳಿದಾಗ ಕೆಲವರು ಮುಖದಲ್ಲ ಚೇಂಜಸ್, ಅವ್ರ ಬಿಹೇವಿಯರ್ ಅಲ್ಲಿ ಚೇಂಜಸ್ ಎಲ್ಲ ಕಾಣಿಸೋದಲ್ಲ. ಸೊ ಈ ಹುಡುಗಿನ ಅಬ್ಸರ್ವ್ ಮಾಡ್ಬೇಕಾದ್ರೆ ಈ ಹುಡುಗಿ ಏನು ಆತರ ಏನು ರಿಯಾಕ್ಟ್ ಮಾಡ್ತಿರ್ಲಿಲ್ಲ, ಎಂಜಾಯ್ ಮಾಡೋಳು. ಇನ್ಫ್ಯಾಕ್ಟ್ ಆ ಕಥೆಗಳನ್ನ ಕೇಳಿಸ್ಕೊಬೇಕಾದ್ರೆ. ಆಮೇಲೆ ನಾನು ಆಮೇಲೆ ಕೇಳಿದೆ, ನಾನು ಕತೆ ಎಲ್ಲ ಕೇಳಿದ್ಮೇಲೆ ನಿಮ್ಗೆ ಅರ್ಥ ಆಯ್ತಲ್ವಾ ನಾನು ಹೇಳಿದ್ನೆಲ್ಲ? ಅರ್ಥ ಆಯ್ತಲ್ವಾ ನಿಮ್ಗೆ? ಹೀರೋಯಿನ್ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂತ ಅರ್ಥ ಆಯ್ತಲ್ವಾ ನಿಮ್ಗೆ? ಒಂದ್ ಸ್ಲೋ ಮೋಷನ್ ಶಾರ್ಟ್ ಇರಲ್ಲ, ಓಲೆ ಫೋಕಸ್ ಶಿಫ್ಟ್ ಮಾಡಿ ನಿಮ್ನ ರಿವೀಲ್ ಮಾಡೋದು ಅದೆಲ್ಲ ಇಲ್ಲ, ಏನು ನ್ಯಾಚುರಲ್ ಆಗಿ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ವಿಷಯ ಹೇಳ್ಬೇಕು, ಪಾಪ ಹೀರೋಯಿನ್ ಬಗ್ಗೆ ಹೋಗ್ಲಿ, ನಿಮ್ಗೆ ನೀವು ಬಿಲ್ಡಪ್ ಕೊಟ್ಟಿಲ್ಲ ಸರ್. ನಾನು ಸಿನಿಮಾದಲ್ಲಿ ನ್ಯಾಚುರಲ್ ಆಗಿ ಓಪನ್ ಮಾಡಿದ್ವಿ. ನಿಮ್ ಕ್ಯಾರೆಕ್ಟರ್ ಯಾಕೆ ಫಸ್ಟ್ ಟೈಮ್ ಹೀರೋ ಅಂದ್ರೆ ಬಿಲ್ಡಪ್ ಗಳು ಅದು ಇದು ಕೊಟ್ಟು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ, ಆದ್ರೆ ನಾನು ನಿಮ್ಗೆ ಕೊಟ್ಟಿರೋದೇ ನ್ಯಾಚುರಲ್ ಆಗಿ. ಹೌದು, ಇಲ್ಲ ಹಂಗೆ ಇರ್ಬೇಕಿತ್ತಂತ ಸರ್. ಯಾಕಂದ್ರೆ ನಮ್ ಹೀರೋ ಕ್ಯಾರೆಕ್ಟರ್ ನ ಇಟ್ಕೊಂಡಿರೋದೇ ಬರಿಬೇಕಾದ್ರೂ ಯೋಚನೆ ಮಾಡಿದೀವಿ. ಹಂಗೆ ನಾವೆಲ್ಲರೂ ಅವ್ನು ನೋಡಿದ್ರೆ ನನ್ ಫ್ರೆಂಡ್ ಯಾರೊಬ್ಬ ಹಿಂಗೆ ಇದ್ದಾನೆ, ನಮ್ ಕಸಿನ್ ಅಲ್ಲಿ ಯಾರೋ ಒಬ್ಬ ಈ ತರ ಇದ್ದಾನೆ, ಅಥವಾ ಅವ್ರ ತಲೆಯಲ್ಲಿ ಯಾರೋ ಒಬ್ಬ ರಿಜಿಸ್ಟರ್ ಆಗ್ಬೇಕು, ಈ ತರ ಒಬ್ಬ ಮಾತಾಡ್ತಾನೆ ನಮ್ ಕಡೆನು, ನಮ್ ಫ್ಯಾಮಿಲಿ ಅಲ್ಲೋ ಫ್ರೆಂಡ್ಸ್ ಅಲ್ಲೋ ಕಾಲೇಜಲ್ಲೋ ಯಾರೊಬ್ಬ ಈ ತರ ಇದ್ದ. ಸೊ ಅಷ್ಟು ನ್ಯಾಚುರಲ್ ಆಗಿ ಅನ್ನಿಸ್ಬೇಕು ಅನ್ಕೊಂಡೆ ನಾವ್ ಎಲ್ಲೂ ಯಾರಿಗೂ ಬಿಲ್ಡಪ್, ಸೊ ಓವರ್ ಸ್ಲೋ ಮೋಷನ್ ಶಾರ್ಟ್ಗಳು, ಬಿಲ್ಡಪ್ ಡೈಲಾಗ್ಗಳು ಏನು ಇಲ್ದಂಗೆ ತುಂಬಾ ನ್ಯಾಚುರಲ್ ಆಗಿ ನಮ್ಮ ಮನೆಯಲ್ಲಿ ಇವಾಗ ನಾವ್ ಹೆಂಗ್ ಇಂಟರ್ವ್ಯೂ ಮಾತಾಡ್ತಾ ಇದೀವಿ ಅದೇ ತರ ಡೈಲಾಗ್ಸ್ ಕೂಡ ಅಷ್ಟೇ ನ್ಯಾಚುರಲ್ ಆಗಿದೆ. ಅಮ್ಮ ಮಗ ಮಾತಾಡೋದಿರ್ಬೋದು, ಒಂದ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಮಾತಾಡೋದಿರ್ಬೋದು, ಏನೇ ಇದ್ರು ತುಂಬಾ ಲೋಕಲ್ ಕಲೋಕಿಯಲ್ ಲ್ಯಾಂಗ್ವೇಜ್ ಆಗಿ ಇಟ್ಕೊಂಡಿದ್ದು. ಸೊ ಹಂಗಾಗಿ ಆ ಹುಡುಗಿಗೂ ಅದನ್ನ ಹೇಳಿದೆ, ನಿಮ್ಗೇನು ಸ್ಪೆಷಲ್ ಬಿಲ್ಡಪ್, ಸ್ಪೆಷಲ್ ಎಂಟ್ರಿ, ಸ್ಲೋ ಮೋಷನ್ ಇಲ್ಲ, ನಿಮ್ಗೆ ಇಲ್ಲ, ಅದೇ ಪಾಪ ಹುಡುಗಿಗೆ ಬರುತ್ತೆ. ಬಟ್ ನಾನು ಅವ್ರಿಗೆ ಹೇಳ್ಬೇಕಿತ್ತಲ್ಲ, ನಿಮ್ಗೆ ಒಂದ್ ಸ್ಪೆಷಲ್ ಸಾಂಗ್ ಏನು ಇಟ್ಕೊಂಡಿಲ್ಲ ಮೇಡಮ್ ನಾವು. ಬಟ್
ಹೀರೋಯಿನ್ ಕ್ಯಾರೆಕ್ಟರ್ ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ, ಅವಳು ಎಷ್ಟು ನೆಗೆಟಿವ್ ಇರ್ತಾಳೆ ಅಥವಾ ಅವಳು ಮಾತಾಡೋದು ಕೆಲವು ಎಷ್ಟು ನೆಗೆಟಿವ್ ಆಗಿ ಹೋಗ್ಬೋದು ಅಂತ. ಆ ಹುಡುಗಿನೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಅದಾದ್ಮೇಲೆ ಆಕೆ ಏನದು ಕಥೆನ ಆಕ್ಸೆಪ್ಟ್ ಮಾಡ್ಕೊಂಡಿದ್ ರೀತಿ ಇರ್ಬೋದು. ಅದೆಲ್ಲ ತುಂಬಾ ಖುಷಿ. ಯಾವತ್ತು ಯಾವ್ದಕ್ಕೂ ನಾನು ಈ ಮಾತು ಯಾಕೆ ಹೇಳಿದ್ರು, ಒಂದೇ ಒಂದ್ಸಲ ಮಾತ್ರ ಹೇಳಿದ್ರು, ಎಲ್ಲೋ ಒಂದ್ ಕಡೆ ಒಂದ್ ಬೀಪ್ ವರ್ಡ್ ಬರುತ್ತೆ, ಅದಕ್ ಮಾತ್ರ ಅಯ್ಯೋ ಇದ್ ಬೇಕಾ ಇದು ಅಂತ ಅಂದಿದ್ರು. ಸರ್, ಅಂತೂ ಇಂತೂ ನಮ್ಮ ಸಿನಿಮಾ ಜರ್ನಿನ ಮುಗಿಸೋ ಟೈಮ್ ಬಂತು. ಆದ್ರೆ ಆಡಿಯನ್ಸ್ಗೆ ಮತ್ತೆ ನನಗೊಂದು ರಿಕ್ವೆಸ್ಟ್ ಇದೆ. ನಾವೊಂದು ಇಂಟ್ರೋಲ್ ಬ್ಯಾಕ್ ಅಲ್ಲಿ ಒಂದು ಸೀನ್ ಶೂಟ್ ಮಾಡಿದೀವಿ, ನಿಮ್ಮ ಬ್ರೇಕಪ್ ಸೀನ್ ಏನ್ಪಿದ್ಯಾ, ಅದ್ರಲ್ಲಿ ಒಂದು ಮೇಜರ್ ಆಗಿ ಒಂದು ಡೈಲಾಗ್ ಹೊಡೆದಿದ್ದೀವಿ. ಆ ಡೈಲಾಗ್ ನ ನಾವ್ ಇಲ್ಲಿ ಯಾಕೆ ಅಂತ ಹೇಳ್ಬೇಕು ಅಂದ್ರೆ, ಇಡೀ ಸಿನಿಮಾದಲ್ಲಿ ಈ ತರ ಪಂಚ ಡೈಲಾಗ್ಗಳನ್ನ ನಾವು ಇದ್ದೇ ಇರುತ್ತೆ ಸಿನಿಮಾದಲ್ಲಿ, ಪ್ರತಿಯೊಂದು ಮಜಾ ಕೊಡುತ್ತೆ ಅನ್ನೋದನ್ನ ಆ ಡೈಲಾಗ್ ನೀವ್ ಹೇಳಿ ಸರ್. ಈಗ ಇಲ್ಲ, ಯಾಕೆಂದ್ರೆ ಸರ್ ಯಾಕೆ ಗೊತ್ತಾ, ನಮ್ಮ ಇಂಟರ್ವ್ಯೂ ನೋಡೋದಂತಲ್ಲಿ 10 ಜನ ಬಂದ್ರು ಸಿನಿಮಾಗೆ, ಈ ತರ ಎಂಟರ್ಟೈನ್ಮೆಂಟ್ ಇರುತ್ತೆ ಬಿಂಗೋ ಸಿನಿಮಾದಲ್ಲಿ ಅಂತ ಗೊತ್ತಾಗ್ಬೇಕು. ಬಟ್ ಇದೇ ತರ ಡೈಲಾಗ್ಸ್ ನಮ್ ಇಡೀ ಸಿನಿಮಾದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ನಮ್ಗೆ ಗೊತ್ತಿಲ್ಲ. ಸೆನ್ಸರ್ದಲ್ಲಿ ನಾವ್ ಏನು ಬಗ್ಗೆ ಮಾತಾಡಲ್ಲ, ಬಟ್ ಈ ತರ ಸಿನಿಮಾದಲ್ಲಿ ನಮ್ ಈ ತರ ಡೈಲಾಗ್ಗಳನ್ನೇ ಇರುತ್ತೆ. ಬಟ್ ನೀವಂತೂ ಕುತ್ಕೊಂಡಂತ 1 hour 49 ನಿಮಿಷ ಫುಲ್ ಮಜಾ ಮಾಡ್ತೀರಾ. ಈ ತರ ಡೈಲಾಗ್ಸ್ ಆಗ್ಬೋದು, ಈ ತರ ಆಮೇಲೆ ಸ್ಕ್ರೀನ್ ಪ್ಲೇ ಆಗ್ಬೋದು, ತುಂಬಾ ಟೈಟು. ಅಂದ್ರೆ ಏನ್ ಆಗ್ಬೋದು, ಮುಂದೆ ಯಾರು ಆಗ್ಬೋದು, ಯಾರು ವಿಲನ್, ಯಾರು ಇದು, ಆ ಕನ್ಫ್ಯೂಷನ್ಸ್. ಹೀರೋ ಆಕ್ಟಿಂಗ್ ಆಗ್ಬೋದು, ಹೀರೋಯಿನ್ ಆಕ್ಟಿಂಗ್ ಆಗ್ಬೋದು, ರಾಗಿಣಿ ಮೇಡಮ್ ಆಕ್ಟಿಂಗ್ ಆಗ್ಬೋದು, ರಾಜೇಶ್ ನಟರಂಗ್ ಅವ್ರ ಆಕ್ಟಿಂಗ್ ಆಗ್ಬೋದು, ಪವನ್ ಆಗ್ಬೋದು, ಪಾಂಬು ಆಗ್ಬೋದು, ಎಲ್ಲ ಅಪೂರ್ವ ಆಗ್ಬೋದು. ತುಂಬಾ ಚೆನ್ನಾಗ್ ಆಕ್ಟ್ ಮಾಡಿದೀರಾ. ಕೊನೆಗೆ ಈ ಎಪಿಸೋಡ್ ಮುಗಿಸೋ ಟೈಮ್ ಬಂತು, ಅದಕ್ಕೆ ಲಾಸ್ಟಿನ ಒಂದು ಡೈಲಾಗ್ ಹೊಡೆದು, ನಮ್ಮ ಸಿನಿಮಾದಲ್ಲಿ ಈ ತರ ಡೈಲಾಗ್ಗಳು ಇರುತ್ತೆ, ಖಂಡಿತವಾಗೂ ನಮ್ಮ ಸಿನಿಮಾನ ಬಂದ್ ನೋಡಿ ಮಜಾ ಮಾಡಿ ಅಂತ ಕೇಳ್ಕೊಳ್ಳೋದಿಕ್ಕೆ ಆ ಡೈಲಾಗ್ ಏನ್ ಹೇಳಿ ಸರ್. ಸರ್ ತಪ್ಪಿಲ್ಲ, ನಾವಿರೋ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅದೇ ಡೈಲಾಗ್ ಹೇಳಿ. ಸೆನ್ಸರ್ ಅಂತವ್ರೆ ನಮ್ಗೆ ಓಕೆ ಮಾಡಿದಾರೆ ಅದನ್ನ. ಹೌದು, ಇಲ್ಲ ಕರೆಕ್ಟ್. ಅದೇನಂದ್ರೆ ನಮ್ ಕಾಪಾಡಪ್ಪ ಸಾಂಗ್ ನೋಡಿದ್ರೆ ಆಲ್ರೆಡಿ ಗೊತ್ತಿರುತ್ತೆ ಬ್ರೇಕಪ್ ಆಗೋಗಿದೆ ಅನ್ನೋದು ಗೊತ್ತಾಗೋಗಿರುತ್ತೆ. ಓಕೆ, ಸೊ ಆ ಬ್ರೇಕಪ್ ಆಗೋ ಟೈಮ್ ಅಲ್ಲಿ ಹುಡುಗಿನೇ ಇವನ್ಗೆ ಟ್ರಿಗರ್ ಮಾಡಿ ಟೀ ಮುಚ್ಕೊಂಡು ಹೋಗು ಅಂತ ಬೈದು ಬಿಡ್ತಾಳೆ. ಇವನು ಅವಳು ಎಷ್ಟು ಲವ್ ಮಾಡ್ತಾನೆ ಅಂದ್ರೆ ಇವನ್ಗೆ ಅವಳ ಕಳ್ಕೊತಿದ್ದೀನಿ ಒಂದ್ ಕೋಪ, ಅದ್ರ ಜೊತೆಗೆ ಆಕೆ ಅಂದಿರೋ ಮಾತದೆಲ್ಲ ಇರುತ್ತೆ. ಸೊ ಅವಳೇ ಈ ಟೀ ಮುಚ್ಕೊಂಡು ಹೋಗಲ್ಲ ಅಂತ ಅವಳು ಆಕ್ಚುಲಿ ಬಿ ವರ್ಡ್ ಯೂಸ್ ಮಾಡ್ತಾಳೆ. ಅವಾಗ ಇವನು ಹೋಗ್ತೀನಿ ಟೀ ಮುಚ್ಕೊಂಡು ಹೋಗ್ತೀನಿ, ನಾಳೆ ನಿಂಗೆ ಟೀ ಉರ್ಸಂಗ್ ಬರ್ತೀನಿ ಅಂದ್ಬಿಟ್ಟು. ಬಟ್ ಟೀ ಮುಚ್ಕೊಂಡು ಹೋಗ್ತೀನಿ ಅಂದ್ರೆ ಏನ್ ಅರ್ಥ ಅಂತ ನಿಮ್ಗೆ ಗೊತ್ತಿರಬೇಕು. ಏನು ಅಂತ ಗೊತ್ತಾದ್ರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ಹಾಕಿ. ಅವ್ನ ಆತರ ಹೇಳ್ಬಿಟ್ಟು ಹೋಗ್ತಾನೆ, ದುಡ್ಡು ಮಾಡ್ಕೊಂಡ್ ನಾನು ನಿನ್ ಮುಂದೆ ನಿಂತ್ಕೊಂತೀನಿ ಅಂತ. ಅವನ್ ಅದನ್ನ ಅಚೀವ್ ಮಾಡ್ಕೊಂಡ್ ಬಂದ್ಮೇಲೆನೆ ಆ ಕಾಪಾಡಪ್ಪ ಸಾಂಗ್ ಒಂದು ರಿವೆಂಜ್ ಅಂತ ಬರೋ ಸೀಕ್ವೆನ್ಸ್ ಅದು. ಸರ್ ಅದಕ್ಕಿಂತ ನನಗೆ ಇನ್ನೊಂದು ಒಳ್ಳೆ ಮಜಾ ಕೊಟ್ಟ ಸಂಭಾಷಣೆ ಯಾವ್ದು ಗೊತ್ತಾದ್ರೆ, ಗಾಂಧಿ ತಾತಂದು ಸೂಪರ್ ಸರ್. ಆ ಡೈಲಾಗ್ ನೋಟ್ ಮುಂದೆ ಗಾಂಧಿ ತಾತ ಇದ್ರೆ ಎಂತ ಹುಡುಗಿರು, ಆ ಡೈಲಾಗ್ ಇದೆಯಲ್ಲ ಅದು ಫುಲ್ ಹೇಳಲ್ಲ ನಾನು, ಅದನ್ನ ಥಿಯೇಟರ್ ಅಲ್ಲಿ ನೋಡಿ. ಆಕ್ಚುಲಿ ನಮ್ ಸಿನಿಮಾದಲ್ಲಿ ನಾವ್ ಬಳಸಿರೋದು ಅಂದ್ರೆ ಬರ್ದಿರೋ ಎಲ್ಲ ಡೈಲಾಗು ಕೂಡ ತುಂಬಾ ಪ್ರಾಕ್ಟಿಕಲ್, ತುಂಬಾ ಹಾರ್ಡ್ ಹಿಟ್ಟಿನ ಡೈಲಾಗ್ಸ್ ಇರೋದು. ಮೇ ಬಿ ಕೆಲವ್ರಿಗೆ ಅಫೆಂಡ್ ಆಗ್ಬಿಡ್ಬೋದು, ಏನಪ್ಪಾ ಹಿಂಗೆ ಇಷ್ಟು ಮುಖ ಕೊಡ್ದಂಗೆ ಹೇಳ್ಬಿಟ್ರು ಇವರು ಈ ಡೈಲಾಗ್ ನ ಅಥವಾ ಹಿಂಗೆ. ಬಟ್ ಅದು ನಿಜ ಜೀವನದಲ್ಲಿ ಆತರ ಮಾತಾಡ್ತಾರೆ, ಅದನ್ನ ಹರ್ಟ್ ಮಾಡ್ಬೇಕು ಅಂತ ಡಿಸೈಡ್ ಆದಾಗ ಒಬ್ರಿಗೆ ಅವ್ರಿಗೆ ಗೊತ್ತಿದ್ರು ಆತರ ಮಾತಾಡ್ತಾರೆ. ಅಂಡ್ ಅದು ರಿಯಾಲಿಟಿ. ಅದಕ್ಕೆ ರಿಯಾಲಿಟಿನ ಯಾವಾಗ್ಲೂ ಹಾರ್ಶ್ ಅಂತಾರೆ, ಹಾರ್ಶ್ ರಿಯಾಲಿಟಿ ಅಂತ. ಬಿಕಾಸ್ ರಿಯಾಲಿಟಿ ಯಾವಾಗ್ಲೂ ನಮ್ಗೆ ತುಂಬಾ ಕಠೋರವಾಗಿ ಕೇಳಿಸುತ್ತೆ. ನಮ್ ಸಿನಿಮಾದಲ್ಲಿ ನಾವು ಬರ್ದಿರೋ ಎಲ್ಲ ಡೈಲಾಗುನು ತುಂಬಾ ಪ್ರಾಕ್ಟಿಕಲ್ ಆಗಿ ಇರುವಂತ ವಿಚಾರಗಳೇ ಬರ್ದಿರೋದು. ಅಂಡ್ ನಡೀತಿರೋ ವಿಚಾರಗಳನ್ನೇ ಮಾತಾಡಿದ್ವಿ, ಪ್ರಸ್ತುತ ಇರೋದನ್ನೇ ಮಾತಾಡಿದ್ವಿ. ಪ್ರಸ್ತುತ ನಡೀತಾ ಇರೋಂತ ಕಥೆನೇ ನಾವ್ ಹೇಳ್ತಾ ಇರೋದು. ಹೌದು, ಯಾವುದೂ ನಾವು ಮುಚ್ಚು ಮರೆ ಇಟ್ಕೊಂಡಿಲ್ಲ. ಬಟ್ ಒಂದು ಇದು ಈ ಸಬ್ಜೆಕ್ಟ್ ಏನಂದ್ರೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿದೆ, ಅಂದ್ರೆ ರಿಯಲ್ ಆಗಿ ನಡೆದಿರೋಂತ ಕಥೆನ ತಗೊಂಡು ಒಂದು ಸ್ಕ್ರೀನ್ ಪ್ಲೇ ಮಾಡಿ ನಾವು ಮಾಡಿರೋದು. ಮೇಡಮ್, ಬಿಂಗೋ ಕಡೆಯಿಂದ ಒಂದು ಪ್ರೀತಿಯ ಗಿಫ್ಟ್, ಅದರಲ್ಲಿ ಒಂದು ಗಿಫ್ಟ್ ಇದೆ, ಅದನ್ನ ತೆಗಿಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಚಾಕ್ಲೇಟ್ಸ್ customized for you. Oh, how nice. ತುಂಬಾ ಚೆನ್ನಾಗಿದೆ. ಸೈಜ್ ಯಾರ್ದು ಗೊತ್ತಿಲ್ಲ. It's a oversized t-shirt. So ವೆರಿ ನೈಸ್. ರಾಗಿಣಿ ಮ್ಯಾಮ್ ಒಂದು ಟಿ ಶರ್ಟ್, ನಮ್ಮ ಬಿಂಗೋದು ಥ್ಯಾಂಕ್ ಯು. ಒಂದು ಫೋಟೋ. Okay, guys, all of us are coming to the theaters near you. September 25 ಸಿನಿಮಾ ರಿಲೀಸ್ ಆಗ್ತಿದೆ. ತುಂಬಾ ಖುಷಿ ಆಗ್ತಿದೆ, ತುಂಬಾ ಕುತೂಹಲ ಇದೆ. ಯು ಗೋಣ ಎಂಜಾಯ್ ದ ಫಿಲ್ಮ್, ಸೊ ಸಿ ಯು ಇನ್ ದ ಥಿಯೇಟರ್ಸ್. ಎನಿವೇ ನಾವು ಇಲ್ಲಿಗೆ ನಮ್ಮ ಎಪಿಸೋಡ್ಗಳನ್ನ ಮುಗಿಸ್ತಾ ಇದೀವಿ. ಬಟ್ ಇದೇ ಸೆಪ್ಟೆಂಬರ್ 25ನೇ ತಾರೀಕು ನಮ್ಮ ಬಿಂಗೋ ಸಿನಿಮಾ ಕರ್ನಾಟಕದಂತ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲಾರು ಥಿಯೇಟರ್ ಬಂದ್ ಸಿನಿಮಾ ನೋಡಿ. ನಾವ್ ಯಾಕೆಂದ್ರೆ ಎಲ್ಲ ಎಷ್ಟೋ ಜನ ಹೇಳ್ತಾರೆ ಸಿನಿಮಾ ಬೇರೆಯವ್ರನ್ನ ಮಾತನ್ನ ನಂಬೇಡಿ, ನಮ್ಮ ಸಿನಿಮಾನ ಥಿಯೇಟರ್ ನೋಡಿ, ನಮ್ ಸಿನಿಮಾ ಅಂತಲ್ಲ ಕನ್ನಡ ಸಿನಿಮಾನ ಥಿಯೇಟರ್ ನೋಡಿ ಚೆನ್ನಾಗಿದ್ದೆ ಚೆನ್ನಾಗಿಲ್ಲ ಅನ್ನೋದನ್ನ ಆಮೇಲೆ ಹೇಳಿ. ಬಟ್ ಯಾರೋ ಹೇಳ್ತಾರೆ, ತುಂಬಾ ಅಪಪ್ರಚಾರ ಮಾಡೋರು ಈಗ ಜಾಸ್ತಿ ಉಟ್ಕೊಂಡಿದ್ದಾರೆ.
ಕೆಲವು ಕಡೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅಪಪ್ರಚಾರ ಆ ತರ ಮಾಡೋದ್ರಿಂದ ದಯವಿಟ್ಟು ಆ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ. ದಯವಿಟ್ಟು ಒಂದ್ಸತಿ ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನೋಡಿ, ನಿಮ್ಮ ರಿವ್ಯೂ ಏನಿದೆ ಅಂತ ಬರೀರಿ ಸರ್. ಎನಿವೇ ಇದಕ್ಕೆ ಎಪಿಸೋಡ್ ನ ಮುಗಿಸೋಣ. ಪ್ರೇಕ್ಷಕರಿಗೆ ಏನಾರು ಹೇಳೋದಿದ್ರೆ ಹೇಳ್ಬಿಡಿ. ಅದೇ ನಾನು ಒಬ್ಬ ನಟನಾಗಿ ನಿರ್ಮಾಪಕನಾಗಿ ನಾನು ಕೇಳ್ಕೊಳ್ಳೋದು ಒಂದೇ, ಇದೇನೋ ಒಂದೇ ಸಿನಿಮಾ ಮಾಡ್ಬಿಟ್ಟು ದೊಡ್ಡ ಹೆಸರು ಮಾಡ್ಬಿಡ್ತೀನಿ ಅಥವಾ ಕೋಟ್ಯಾಂತರ ರೂಪಾಯಿ ಬಾಚ್ಕೊಂಡು ಹೋಗ್ಬಿಡ್ತೀನಿ ಆ ತರ ಭ್ರಮೆನಲ್ಲಿ ಬಂದಿಲ್ಲ. ತುಂಬಾ ಕನ್ಸುಗಳಿದೆ ಸಿನಿಮಾ, ಆ ಕನಸ್ಗಳನ್ನ ನೆರವೇರಿಸ್ಕೊಳ್ಳೋದಕ್ಕೋಸ್ಕರ ಇದು ಇಟ್ಟಿರೋ ಮೊದಲನೇ ಹೆಜ್ಜೆ. ಇಲ್ಲಿ ನಾನ್ ಕೇಳ್ತಿರೋದೇನಂದ್ರೆ ಒಂದ್ಸಲ ಬಂದ್ ನೋಡಿ, ಚೆನ್ನಾಗಿದ್ರೆ ಬೆನ್ ತಟ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿದೆ ಅಂದ್ರೆ ತಲೆ ಮೇಲೆ ಒಂದ್ ಬಿಟ್ಬಿಟ್ಟು ಹೇಳಿ ಚೆನ್ನಾಗಿಲ್ಲ ಸರಿ ಮಾಡ್ಕೊ ಅಂತ. ಯಾಕಂದ್ರೆ ನಿಮ್ಗೊಂದು ಅವಕಾಶ ಇದೆ. ಏನಪ್ಪಾ ಅಂದ್ರೆ ಸಿನಿಮಾ ನೋಡಿದ್ಮೇಲೆ ನಾವು ಅದೇ ಥಿಯೇಟರ್ ಹತ್ರ ಇರ್ತೀವಿ, ಅಲ್ಲೇ ಇರ್ತೀವಿ. ಖಂಡಿತ ನಮ್ ನಂಬರು ಸಹ ಬೇಕಾದ್ರೆ ಕೊಡ್ತೀವಿ. ನೀವು ಧೈರ್ಯವಾಗಿ ಫೋನ್ ಮಾಡಿ ಸಿನಿಮಾ ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೋದು, ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಆ ಸಿನಿಮಾ ಮೇಲೆ ನಮ್ಗೆ ಅಷ್ಟು ಓವರ್ ಕಾನ್ಫಿಡೆನ್ಸ್ ಇದೆ. ಯಾಕೆಂದ್ರೆ ನಮ್ಮ ಕತೆ ನಾವು ಇಲ್ಲ ಅಂದ್ರೆ ಹತ್ತತ್ರ ಒಂದ್ 20 ಸಲ ಸಿನಿಮಾ ನೋಡಿದೀವಿ, ಕರೆಕ್ಷನ್ ಮಾಡ್ಬೇಕು ಅದ್ ಮಾಡ್ಬೇಕು ಅಂತ. ಬಟ್ ನಮ್ಗೆಲ್ಲೂ ಏನೂ ಅನಿಸದೆ ಅದ್ಭುತವಾಗಿ ಒಂದು ಸಿನಿಮಾ ಮಾಡಿದೀವಿ. ದಯವಿಟ್ಟು ಸೆಪ್ಟೆಂಬರ್ 25ನೇ ತಾರೀಕು ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ, ಆಶೀರ್ವಾದ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.